ವಾಕ್ಯ ಹೇಳೋದಕ್ಕೆ ಸಿದ್ಧರಾಗಿದ್ದೀರೋ? ಹಲ್ಲೆಲೂಯಾ. ಅಮಿತ್ ಸಹೋದರ ಒಬ್ಬರೇ ಎಸ್ ಅಂತ ಇದ್ದಾರೆ, ಅವರೊಬ್ಬರೇ ಕೇಳ್ಬೇಕಾ? ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಮ್ಮ ಪಾಸ್ಟರ್ ಅವರನ್ನು ಸ್ವಾಗತ ಮಾಡಿಕೊಳ್ಳೋಣ. ಇವತ್ತಿನ ಸಂದೇಶವನ್ನು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಮ್ಮ ಸಹೋದರಿ ವೈಭವ್ ಅವರು ಕೂಡ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಕೂಡ ನಾವು ಚಪ್ಪಾಳೆ ತಟ್ಟೋಣ. आए हुए तमाम भाई बहनों को मसीह यीशु के नाम से हमारा सलाम और नमस्कार. ಬಂದಿರುವ ಎಲ್ಲ ಸಹೋದರರು ಸಹೋದರರಿಗೆ ಯೇಸುವಿನ ಹೆಸರಿನಲ್ಲಿ ನಿಮಗೆ ನಾವು ವಂದನೆ ಸಲ್ಲಿಸುತ್ತೇವೆ. तमाम को खुदा हमें उसके घर में लाया है, क्यों ना और एक बार जोरदार तालियों के साथ खुदा का शुक्रिया अदा करें. ತಮ್ಮೆಲ್ಲರನ್ನ ದೇವರು ಕರ್ತನು ತಮ್ಮ ಸನ್ನಿಧಿಯಲ್ಲಿ ಕರೆದುಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ಕರ್ತನಿಗೆ ಚಪ್ಪಾಳೆನ ತಟ್ಟೋಣ. चलिए हम ऐमाल की किताब एक्ट्स ऑफ द अपोस्टल 12वें अध्याय की तरफ जाएंगे. ಅಂದ್ರೆ ನಾವು ಅಪೊಸ್ತಲರ ಕೃತ್ಯಗಳು ಅದರ 12ನೇ ಅಧ್ಯಾಯದ ಕಡೆಗೆ ಹೋಗೋಣ. 19 वचन को अब हम ध्यान करने के लिए जा रहे हैं. ಅಲ್ಲಿ 19 ವಚನಗಳನ್ನು ನಾವು ಧ್ಯಾನಿಸೋದಕ್ಕಾಗಿ ಹೋಗ್ತಾ जहां ಇದ್ದೇವೆ. पतरस कैद खाने में डाला गया था ಅಲ್ಲಿ ಪೇತ್ರನು ಸೆರೆಯಲ್ಲಿ ಹಾಕಲ್ಪಟ್ಟಿದ್ದನು और खुदा ने माज़ज़ाना तरीके से उसको छुटकारा दे दिया. ಮತ್ತು ಕರ್ತನು ಅದ್ಭುತವಾದ ರೀತಿಯಲ್ಲಿ ಆತನಿಗೆ ಬಿಡುಗಡೆ ಕೊಟ್ಟನು. हमारे जिंदगी में छुटकारे की जरूरत है. ನಮ್ಮ ಜೀವಿತದಲ್ಲಿ ಬಿಡುಗಡೆಯ ಅವಶ್ಯಕತೆ हम भी ಇದೆ. एक बार कैद खाने में बंद हो जाते हैं. ನಾವು ಕೆಲವು ಬಾರಿ ನಮ್ಮ ಜೀವಿತದಲ್ಲಿ ಸೆರೆಮನೆಯಲ್ಲಿ ನಾವು ज़हनी तरीके से कैद खाने में बंद हो जाते ನಾವು हैं. ಮಾನಸಿಕತೆಯಲ್ಲಿ एक बार रूहानी तरीके से कैद खाने में बंद हो जाते हैं. ಕೆಲವು ಬಾರಿ ಆತ್ಮಿಕವಾಗಿ ನಾವು ಸೆರೆಯಲ್ಲಿರ್ತೇವೆ. शारीरिक जिस्मानी बीमारी और कमजोरी के जरिए से कैद खाने में बंद हो जाते ಕೆಲವು हैं. ಬಾರಿ ನಾವು ಶರೀರ ರೂಪದಲ್ಲಿ ನಾವು ಬಂಧನದಲ್ಲಿರ್ತೇವೆ. इन तमाम चीजों से हमें छुटकारा ಈ चाहिए. ಎಲ್ಲ ಸಂಗತಿಗಳಿಂದ ನಮಗೆ ಬಿಡುಗಡೆ ಬೇಕು. यीशु मसीह हमें छुटकारा देने के लिए आया है. ಯೇಸು ಸ್ವಾಮಿ ನಮ್ಮನ್ನ ಬಿಡುಗಡೆ ಕೊಡುವುದು, ನಮಗೆ ಬಿಡುಗಡೆ ಕೊಡುವುದು, गुनाह से छुटकारा देने के लिए आया है. ಪಾಪಗಳಿಂದ ಮುಕ್ತಿ ಕೊಡುವುದಕ್ಕಾಗಿ ಬಂದಿದ್ದಾರೆ. बीमारी से छुटकारा देने के लिए आया है. ಸೌಖ್ಯ ಮಾಡುವುದಕ್ಕಾಗಿ, डर भय खौफ से छुटकारा देने के लिए आया है. ಭಯದಿಂದ ಎಲ್ಲ ಸ್ತರದ ಭಯದಿಂದ ಬಿಡುಗಡೆ ಕೊಡುವುದಕ್ಕಾಗಿ और इमोशनल जो हर्ट हुए हैं उससे छुटकारा देने के लिए आया है. ಭಾವನೆಗಳಿಂದ ಯಾವ ಭಾವನೆಗಳಿಗೆ ನಮಗೆ अलग अलग तरीके से छुटकारा देने के लिए यीशु मसीह हमारे बीच में आए हुए हैं. ರೀತಿಯಾಗಿ ಬಿಡುಗಡೆ ಕೊಡಿಸುವುದಕ್ಕಾಗಿ ಯೇಸು ಸ್ವಾಮಿ अगर मत्ती सुसमाचार 90 अध्याय को पढ़ेंगे, ಮತ್ತಾಯ ಅದರ 9ನೇ ಅಧ್ಯಾಯವನ್ನು ನಾವು यीशु मसीह एक बंदे को छुटकारा दे रहा है. ಯೇಸು ಸ್ವಾಮಿ ಅಲ್ಲಿ ಒಬ್ಬ ವ್ಯಕ್ತಿಗೆ ಬಿಡುಗಡೆ ಕೊಡ್ತಾ लकवे ಇದ್ದಾರೆ. की बीमारी से पड़ा हुआ एक इंसान को छुटकारा दे रहा है. ಅಲ್ಲಿ ಪಾರ್ಶ್ವವಾಯು ರೋಗಿಗೆ ಅಲ್ಲಿ ಬಿಡುಗಡೆ ಆಗ್ತಾ ಇದೆ. यीशु मसीह उस छुटकारे को दिए हुए उस छुटकारे को अगर मैं और आप पढ़ना शुरू कर देंगे, ಆ ಒಂದು ಯೇಸು ಸ್ವಾಮಿ ಮಾಡಿರುವಂತಹ ಬಿಡುಗಡೆಯ ಬಗ್ಗೆ ನಾನು ಮತ್ತು ನೀವು ಓದುವಾಗ अलग अलग तरीके से छुटकारा दे रहा ಅಲ್ಲಿ है. ಬೇರೆ ಬೇರೆ ರೀತಿಯಲ್ಲಿ ಬಿಡುಗಡೆ ज़हनी बीमारी से छुटकारा दे रहा है. ಮಾನಸಿಕವಾದಂತಹ ರೋಗಗಳಿಂದ ಬಿಡುಗಡೆ ಆಗ್ತಾ ಇದೆ. रूहानी यानी आत्मिक बीमारी से छुटकारा दे रहा है. ಆತ್ಮಿಕವಾದಂತಹ ಬಿಡುಗಡೆ डर भय या इमोशनल प्रॉब्लम से छुटकारा दे रहा है. ಭಾವನೆಗಳು ನೋವಾಗಿರುವುದರಿಂದ ಅಥವಾ ಯಾವುದೇ ಭಯ ಇರುವುದರಿಂದ ಆ ಒಂದು ರೀತಿ और शारीरिक बीमारी से छुटकारा दे रहा है. ಶಾರೀರಿಕವಾದಂತಹ ಬಿಡುಗಡೆ ಸಹ तुम्हें ಆಗ್ತಾ मालूम ಇದೆ. होगा कि सबसे पहले यीशु मसीह उस मुफलूज इंसान को बता रहा है, ಮತ್ತು ಮೊಟ್ಟ ಮೊದಲನೇದಾಗಿ ಆ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, मेरे बेटे मेरे बेटे मेरे बेटे कह रहा ಅವರು है. ಹೇಳ್ತಾ ಇದ್ದಾರೆ, ನನ್ನ ಮಗನೇ ನನ್ನ ಮಗನೇ ನನ್ನ ಮಗನೇ. जब मेरे बेटे मेरे बेटे मेरे बेटे उसको कह रहा ನನ್ನ है, ಮಗನೇ ನನ್ನ ಮಗನೇ ನನ್ನ ಮಗನೇ ಎಂಬುದಾಗಿ उसको इमोशनल हीलिंग दे रहा है. ಅಲ್ಲಿ ಮಾನಸಿಕವಾದ ರೀತಿಯಲ್ಲಿ ಗುಣಪಡಿಸುವಿಕೆ ಅವರು उसको ಕೊಡ್ತಾ अपनाने ಇದ್ದಾರೆ. वाला कोई नहीं था, ಅವನಿಗೆ ಬಹುಶಃ ಅಪ್ಪಿಕೊಳ್ಳುವರು ಯಾರಿರಲಿಲ್ಲ, उसको देखने वाला कोई नहीं ಅವನನ್ನ था, ನೋಡಿಕೊಳ್ಳುವುದಕ್ಕಾಗಿ ಬೇರೆ उसकी ಯಾರೂ ಇರಲಿಲ್ಲ, तरफदारी करने वाला नहीं था. ಪರವಹಿಸುವವರು ಯಾರಿರಲಿಲ್ಲ. इसीलिए उस किताब में हम पढ़ते हैं कुछ 4 लोग मिलकर उसको ले आए हैं. ಅದಕ್ಕೋಸ್ಕರ ಆ ಪುಸ್ತಕದಲ್ಲಿ ನಾವು ಓದ್ತೇವೆ, 4 ಬೇರೆ ಜನರು ಅವರನ್ನ ಕರೆದುಕೊಂಡು उसके ಬಂದರು. माँ बाप नहीं है वो, ಅಲ್ಲಿ ಬಹುಶಃ ಅವರಿಗೆ ತಂದೆ ತಾಯಿ उसके ಇರಲಿಲ್ಲ, भाई बहन नहीं है ಅಲ್ಲಿ वो, ಸಹೋದರ ಸಹೋದರಿ उसके ಇರಲಿಲ್ಲ, रिश्तेदार नहीं है वो, ಯಾವುದೇ ಸಂಬಂಧಿಕರು ಅಲ್ಲಿ प्यार और ಇರಲಿಲ್ಲ. मोहब्बत करने के लिए उसको कोई नहीं था, ಆತನನ್ನು ಪ್ರೀತಿಸುವುದಕ್ಕಾಗಿ ಆತನನ್ನ ಕಾಳಜಿ ವಹಿಸುವುದಕ್ಕಾಗಿ ಯಾರೂ उसको पर ಇರಲಿಲ್ಲ. दया और करुणा करने के लिए कोई नहीं था. ಆತನಿಗೆ ಕಾಳಜಿ ವಹಿಸಿ ಕರುಣೆ ತೋರಿಸುವುದಕ್ಕಾಗಿ ಸಹ ಯಾರೂ जब ಇರಲಿಲ್ಲ. दया करुणा करने के लिए हमारे ऊपर कोई नहीं होता, खुदा खुद हमारे लिए कुछ काम करने के लिए शुरू कर देता है. ಯಾರು ಇಲ್ಲದಿರುವ ಅಂತ ಸಮಯದಲ್ಲಿ ದೇವರು ಸ್ವತಃ ನಮ್ಮ उस वक्त यीशु मसीह बता रहे हैं, ಆಗ ಯೇಸು ಸ್ವಾಮಿ ऐ ಹೇಳ್ತಾರೆ, मेरे बेटे, ನನ್ನ ಮಗನೇ, ऐ मेरे प्यारे, ನನ್ನ ऐ मेरे दोस्त, ನನ್ನ ಸಹೋದರನೇ, ये बातें कहकर इमोशनल हीलिंग ला रहा ಆ है. ಮಾತುಗಳನ್ನ ಹೇಳಿ ಮಾನಸಿಕವಾದಂತಹ ಒಂದು ಗುಣಪಡಿಸಿಕೆಯನ್ನು जब ಮಾಡ್ತಾ यीशु ಇದ್ದಾರೆ. मसीह की हुजूरी हम आ जाते हैं, ನಾವು ಕರ್ತನ ಸನ್ನಿಧಿಯಲ್ಲಿ ಬರುವಾಗ, प्रार्थना में आ जाते ನಾವು हैं, ಪ್ರಾರ್ಥನೆಯಲ್ಲಿ there is ಬರುವಾಗ a emotional healing taking place in our life. ನಮ್ಮ ಜೀವಿತಗಳಲ್ಲಿ ಆ ಮಾನಸಿಕವಾದಂತಹ ಒಂದು ಸೌಖ್ಯತೆ दूसरी हीलिंग जब यीशु मसीह उस इंसान को दे रहा है, ಎರಡನೇ ತರದ ಒಂದು ಗುಣಪಡಿಸುವಿಕೆ
ಗುಣಪಡಿಸುವಿಕೆ ಆ ಯೇಸು हिम्मत ಜನರಿಗೆ रख, ಕೊಡುವಾಗ हिम्मत रख, हिम्मत रख। ಅವ್ರು ಹೇಳ್ತಾ ಇದ್ದಾರೆ ಧೈರ್ಯದಿಂದಿರು 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 अब वो साइकोलॉजिकल हीलिंग भी दे रहा ಆಗ है। ಅದು ಸೈಕಲಾಜಿಕಲ್ ಹೀಲಿಂಗ್ डर में डूबा हुआ है वो, ಆತನು ಭಯದಲ್ಲಿದ್ದಾನೆ घबराहट में पड़ा हुआ है ಆತನು वो, ತುಂಬಾ ಭಯ ಪಡ್ತಾ उसके ಇದ್ದಾನೆ डर और भय को निकाल रहा है ಆ यीशु मसीह। ಭಯವನ್ನ ಯೇಸು ಸ್ವಾಮಿ ತೆಗೆದು ಹಾಕ್ತಾ जब ಇದ್ದಾರೆ यीशु मसीह के कदमों में आ जाते हैं, ನಾವು ಯೇಸು ಸ್ವಾಮಿಯ ಪಾದದಲ್ಲಿ यीशु मसीह के ಬರುವಾಗ, हुजूर में आ जाते ನಾವು हैं, ಯೇಸುವಿನ ಉಪಸ್ಥಿತಿಯಲ್ಲಿ सबसे ಬರುವಾಗ पहले हमारे डर को दूर कर देता है। ದೇವರು ಮೊಟ್ಟ ಮೊದಲು ನಮ್ಮ ಭಯವನ್ನ डर ಅಗಲಿಸ್ತಾನೆ हमारे दिलों में घर करना जब शुरू कर देता ಭಯ है, ನಮ್ಮ ಹೃದಯಗಳಲ್ಲಿ ಅದು ಮನೆ ಮಾಡ್ಲಿಕ್ಕೆ जब ಪ್ರಾರಂಭಿಸುವಾಗ शैतान हमारी जिंदगी में आ जाता है, ಸೈತಾನನು ನಮ್ಮ ಜೀವಿತದಲ್ಲಿ शैतान ಬರುವಾಗ, हमारी जिंदगी को बर्बाद कर देता है। ಸೈತಾನನು ನಮ್ಮ ಜೀವಿತವನ್ನ ಹಾಳು डर ಮಾಡ್ತಾನೆ को दूर करना है। ಅದಕ್ಕೋಸ್ಕರ जब ಭಯವನ್ನ तक ದೂರ डर ಮಾಡಬೇಕು. हमारे दिलों में है, ಯಾವ ತನಕ ಭಯ ನಮ್ಮ जब तक डर हमारी जिंदगी में काम कर रहा ಭಯ है, ಎಷ್ಟು ತನಕ ನಮ್ಮ ಜೀವಿತದಲ್ಲಿದೆಯೋ परमेश्वर कार्य नहीं करेगा। ಅಷ್ಟು ತನಕ ಕರ್ತನು ಕಾರ್ಯ डर ಮಾಡಲಿಕ್ಕೆ को हमें ಆಗುವುದಿಲ್ಲ. निकाल कर फेंकना है। ಅದಕ್ಕೋಸ್ಕರ ಭಯವನ್ನು ತೆಗೆದು ಹಾಕಬೇಕು यीशु मसीह हमें मानसिक चंगाई भी देता है। ಯೇಸು ಸ್ವಾಮಿ ನಮಗೆ ಮಾನಸಿಕವಾದಂತ He heals ಗುಣಪಡಿಸುವಿಕೆ ಸಹ ಕೊಡ್ತಾರೆ He heals us emotionally. ನಮಗೆ ಮಾನಸಿಕವಾದಂತ Emotionally, He heals us emotionally. ಅವರು ನಮ್ಮ ಭಾವನೆಗಳಿಗೆ He heals us psychologically. ಮಾನಸಿಕವಾಗಿ ಗುಣಪಡಿಸುವಿಕೆ और उसके ಕೊಡ್ತಾರೆ. बाद कह रहा है He heals us spiritually. ಅದ ನಂತರ ಹೇಳ್ತಾ ಇದ್ದಾರೆ ಆತ್ಮಿಕವಾಗಿಯೂ ಸಹ ನಮಗೆ Go, your ಗುಣಪಡಿಸುವಿಕೆ sins are forgiven, says Jesus to that paralytic man. उस paralytic इंसान से यीशु मसीह कह रहे हैं, जा तेरे गुनाह माफ किए गए ಆ हैं। ಪಾರ್ಶ್ವವಾಯು ರೋಗಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹೋಗು ನಿನ್ನ ಎಲ್ಲಾ ಪಾಪಗಳಿಗೆ ಕ್ಷಮಾರ್ಪಣೆ ಆಗಿದೆ इसका मतलब ये वो हो गया स्पिरिचुअल चंगाई दे रहा ಅದರ है। ಅರ್ಥ ಏನು ನಮಗೆ ಆತ್ಮಿಕವಾದಂತ इमोशनल हीलिंग की जरूरत है, ಅಲ್ಲಿ ನಮ್ಮ ಭಾವನೆಗಳಿಗೆ साइकोलॉजिकल हीलिंग की जरूरत है, ಮಾನಸಿಕವಾದಂತ ಗುಣಪಡಿಸುವಿಕೆಗಳಾಗಬೇಕು. स्पिरिचुअल हीलिंग की ಅದೇ जरूरत है। ರೀತಿಯಾಗಿ ಆತ್ಮಿಕವಾದಂತ ये ಗುಣಪಡಿಸುವಿಕೆ ಸಹ तमाम होने ಆಗ್ಬೇಕು. के बाद भी उसकी फिजिकल चंगाई नहीं ಈ हुई। ಎಲ್ಲಾ ಸಂಗತಿಗಳು ಆದ ನಂತರ ಸಹ ಇನ್ನೂ ಆತನಿಗೆ ಶಾರೀರಿಕ ಗುಣಪಡಿಸುವಿಕೆ लोग ಸಿಗಲಿಲ್ಲ. गुनगुनाने लगे, ಜನರು ಮಾತನಾಡಲಿಕ್ಕೆ लोग वो ये ಪ್ರಾರಂಭಿಸಿದರು. कहने लगे, ಜನರು ಮಾತನಾಡಲಿಕ್ಕೆ फौरन यीशु मसीह ಪ್ರಾರಂಭಿಸಿದರು. कह रहा है, ಆ ತಕ್ಷಣ ಯೇಸು ಸ್ವಾಮಿ ಹೇಳ್ತಾ कौन सा ಇದ್ದಾರೆ, आसान है, ಯಾವುದು ಸುಲಭವಾಗಿದೆ गुनाह को माफ करना आसान या चंगाई देना आसान? ಪಾಪಗಳನ್ನ ಕ್ಷಮಿಸುವುದು ಅದು ಸುಲಭವಾದಂತದ್ದು ಅಥವಾ उसके बाद यीशु मसीह कह रहे हैं, उसके बाद यीशु मसीह कह रहे ಆ हैं, ನಂತರ ಯೇಸು ಸ್ವಾಮಿ ಹೇಳ್ತಾ आपको ಇದ್ದಾರೆ, पता होना होगा कि यीशु मसीह को दुनिया में गुनाह का माफ करने का इख्तियार दिया गया है। ಯೇಸು ಆವಾಗ ಹೇಳ್ತಾ ಇದ್ದಾರೆ ದೇವ ಮನುಷ್ಯ ಕುಮಾರನಿಗೆ ಲೋಕದಲ್ಲಿರುವಂತಹ ಪಾಪಕ್ಕೆ ये- ಸಮರ್ಪಣೆ ये- ಕೊಡೋದಕ್ಕಾಗಿ ಅಧಿಕಾರ ये ಕೊಟ್ಟಿದ್ದಾರೆ. कहकर उसको चंगाई दे रहा ಈ है। ಸಂಗತಿಗಳನ್ನ ಹೇಳಿ ಆತನಿಗೆ चार ಗುಣಪಡಿಸಿ ಕೊಡ್ತಾ किस्म की ಇದ್ದಾರೆ. चंगाई ಅಲ್ಲಿ है। 4 ತರದ ಬಿಡುಗಡೆ इमोशनल चंगाई हो रही है, ನಮ್ಮ ಭಾವನೆಗಳಿಗೆ जख्मी चंगाई हो रही है, ಮಾನಸಿಕವಾದಂತ ಸೌಖ್ಯತೆ स्पिरिचुअल चंगाई हो रही है ಆತ್ಮಿಕವಾದಂತ और ಸೌಖ್ಯತೆ फिजिकल चंगाई हो ಮತ್ತು रही है। ಕೊನೆಯದಾಗಿ जब ಶಾರೀರಿಕವಾದಂತ यीशु ಸೌಖ್ಯತೆ. मसीह के हुजूरी में आते हैं, ನಾವು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ये ಬರುವಾಗ तमाम छुटकारा हमारे जिंदगी में ಈ होता ಎಲ್ಲಾ है। ಬಿಡುಗಡೆಗಳು ನಮ್ಮ ಜೀವಿತಗಳಿಗೆ ಆಗ್ತದೆ. 12वें अध्याय में हम पतरस के बारे में देखते हैं, 12ನೇ ಅಧ್ಯಾಯದಲ್ಲಿ ಪೇತ್ರನ ಬಗ್ಗೆ ನಾವು कैद ನೋಡ್ತೇವೆ. में पड़ा हुआ है, ಆತನಲ್ಲಿ ಸೆರೆಯಲ್ಲಿದ್ದಾನೆ, बंधन में पड़ा हुआ है, ಬಂಧನದಲ್ಲಿದ್ದಾನೆ. छुटकारे की जरूरत ಅಲ್ಲಿ है। ಆತನಿಗೆ ಬಿಡುಗಡೆ आज ಬೇಕು. छुटकारे की जरूरत के जरिए से कोई अगर आए हैं, ಇವತ್ತು ಯಾರಿಗಾದ್ರೂ ನಿಮಗೆ ಬಿಡುಗಡೆ ಬೇಕೆಂಬುದಾಗಿ ಮನಸ್ಸಿಟ್ಟುಕೊಂಡು ಮೇಲೆ छुटकारा देने ಬಂದಿರುವುದಾದರೆ, के लिए यीशु मसीह हमारे बीच में आए हैं। ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. रूहानी छुटकारा, ನಮ್ಮ ಮಾನಸಿಕವಾದಂತ शारीरिक ಬಿಡುಗಡೆ, छुटकारा, ಶಾರೀರಿಕವಾದಂತ मानसिक ಬಿಡುಗಡೆ, छुटकारा ಮಾನಸಿಕ ಆತ್ಮಿಕ यीशु ಬಿಡುಗಡೆ, मसीह के कदमों में है, ಅದು ಯೇಸುವಿನ जो ಪಾದದಲ್ಲಿದೆ. डॉक्टर से नहीं मिलता, ಯಾವುದು ಡಾಕ್ಟರ್ಗಳಿಂದ जो मेडिसिन ಸಿಕ್ಕುವುದಿಲ್ಲವೋ, से नहीं मिलता, ಔಷಧಗಳಿಂದ जो ಸಿಕ್ಕುವುದಿಲ್ಲವೋ, दुनिया से नहीं ಈ मिलता, ಲೋಕದಿಂದ ಸಿಕ್ಕುವುದಿಲ್ಲವೋ, यीशु मसीह देने के लिए हमारे ಅದು बीच ಯೇಸು में आए ಸ್ವಾಮಿ हुए ಕೊಡುವುದಕ್ಕಾಗಿ हैं। ನಮ್ಮ ಮಧ್ಯದಲ್ಲಿ यीशु ಬಂದಿದ್ದಾರೆ. मसीह हमें चंगाई देने वाला ಯೇಸು है। ಸ್ವಾಮಿ ನಮಗೆ ಗುಣಪಡಿಸುವಿಕೆ ಕೊಡುವುದಕ್ಕಾಗಿ 12वें ಬಂದಿದ್ದಾರೆ. अध्याय को अगर आप पढ़ेंगे, 12ನೇ ಅಧ್ಯಾಯವನ್ನ ನಾವು ನೋಡುವುದಾದ್ರೆ पतरस जो है कैद में पड़ा हुआ ಅಲ್ಲಿ है। ಪೇತ್ರನು ಸೆರೆಯಲ್ಲಿದ್ದಾನೆ. 4 वचनों को अगर आप पढ़ेंगे, ಅಲ್ಲಿ ಮೊದಲಿನ 4 ವಚನಗಳನ್ನು वहां जो ನೋಡುವುದಾದ್ರೆ, जहां बादशाह सतावा शुरू कर रहा है, ಅಲ್ಲಿ ರಾಜನು ಹೆರೋದನು ಅಲ್ಲಿ ಕಾಡಿಸುವುದಕ್ಕಾಗಿ ಪ್ರಾರಂಭಿಸಿದ್ದಾನೆ. सतावा शुरू हो रहा है, ಅಲ್ಲಿ ಸಭೆಯಲ್ಲಿದ್ದವರನ್ನು ಹಿಂಸೆ ಪಡಿಸುವುದಕ್ಕಾಗಿ परसिक्यूशन शुरू हो रही है, ಹಿಂಸೆ ಪ್ರಾರಂಭವಾಗಿದೆ. शैतान एक एक काम कर रहा है। ಸೈತಾನನು ಒಂದೊಂದು ಸಂಗತಿಗಳನ್ನು ಮಾಡ್ತಾ ಇದ್ದಾನೆ. अग्रिप्पा को हेरोदेस को ऐसे लगा कि भाई ऐसे सतावा करने की वजह से यहूदियों को पसंद आ गया, ये होने की वजह से और सतावा शुरू कर
करने लगा। ಮೊದಲು ಹೆರೋದನು ಸ್ವಲ್ಪ ಹಿಂಸೆ ಮಾಡಿದ ನಂತರ ಯಹೂದ್ಯರಿಗೆ ಅದು ಚೆನ್ನಾಗಿ ಅನಿಸಿದೆ ಎಂಬುದಾಗಿ ನೋಡಿ ಆತನು ಇನ್ನೂ ಹೆಚ್ಚಿನ ಹಿಂಸೆಯನ್ನು ಮಾಡೋದಕ್ಕೆ एक के बाद दूसरा, एक के बाद दूसरा, एक के बाद दूसरा शैतान काम ही कर रहा है। ಒಂದಾದ ಮೇಲೆ ಒಂದು ಸೈತಾನನು ಕಾರ್ಯ ಮಾಡ್ತಾ ಹೋಗ್ತಾ ಇದ್ದಾನೆ. एक में शैतान को जय प्राप्त हो गया तो दूसरा करना शुरू कर देता है। ಒಂದರಲ್ಲಿ ಸೈತಾನನಿಗೆ ಜಯ ಸಿಕ್ಕುವುದಾದ್ರೆ ಇನ್ನೊಂದು ಮತ್ತೆ ಪ್ರಾರಂಭ ऐसे ही कार्य करता है हमारे जिंदगी में। ಇದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲೂ ಸಹ ಕೆಲಸ ಮಾಡ್ತಾರೆ. हमारी जिम्मेदारी क्या है? ನಮ್ಮ ಜವಾಬ್ದಾರಿಗಳೇನಾಗಿವೆ? शैतान के तमाम स्ट्रेटजी को हमें समझना। ಸೈತಾನನ ಎಲ್ಲಾ ಒಂದು ಸ್ಟ್ರಾಟಜಿಗಳನ್ನ ಯೋಜನೆಗಳನ್ನ ನಾವು ಅರ್ಥ कोरिन्थियों की किताब में पौल ऐसे बता रहे हैं, ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಯಾಗಿ शैतान के ಹೇಳ್ತಾನೆ, तमाम स्ट्रेटजी को समझने वाले होना है। ಸೈತಾನನ ಎಲ್ಲಾ ಯೋಜನೆಗಳನ್ನ ನಾವು ತಿಳಿದುಕೊಂಡವರಾಗಿರಬೇಕು. कब आता है, ಯಾವಾಗ ಬರ್ತಾನೆ, कैसे आता है, ಹೇಗೆ ಬರ್ತಾನೆ, क्या करता है, ಏನ್ ಮಾಡ್ತಾನೆ, क्यों करता है, ಯಾಕೆ ಮಾಡ್ತಾನೆ, ये तमाम समझ लेना ಈ चाहिए। ಎಲ್ಲ ಸಂಗತಿಗಳನ್ನ ನಾವು मत्ती ತಿಳಿದವರಾಗಿರಬೇಕು. सुसमाचार में हम ऐसे पढ़ते हैं, ಮತ್ತಾಯನ ಸುವಾರ್ತೆಯಲ್ಲಿ ನಾವು ಈ जब ರೀತಿಯಾಗಿ परमेश्वर के ಓದ್ತೇವೆ. वचन को एक बंदा एक बंदी सुन लेती है, ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಅಥವಾ ಪುರುಷರು ದೇವರ ವಾಕ್ಯವನ್ನ फौरन ಕೇಳಿದಾಗ शैतान उसके दिल में आ जाता है, ಅದೇ ಕ್ಷಣದಲ್ಲಿ ಸೈತಾನನವರ ಮನಸ್ಸಿನಲ್ಲಿ फौरन उसके ಬರ್ತಾನೆ. ख्यालों में आ जाता ಅದೇ है। ಕ್ಷಣದಲ್ಲಿ ಆತನ ಅವರ ಆಲೋಚನೆಗಳಲ್ಲಿ ಆತನು शैतान ಬರ್ತಾನೆ. हमारे दिलों में आता है, ಸೈತಾನನು ನಮ್ಮ ಮನಸ್ಸಿನಲ್ಲಿ हमारे ಬರ್ತಾನೆ. ख्यालों में आता है, ನಮ್ಮ ಆಲೋಚನೆಗಳಲ್ಲಿ हमारे ಬರ್ತಾನೆ. विचारों में आता ನಮ್ಮ है। ಆಲೋಚನೆಗಳಲ್ಲಿ जब ಬರ್ತಾನೆ. बुरे विचार लाता ಆ है, ಕೆಟ್ಟ ವಿಚಾರಗಳನ್ನು ತರುವಾಗ, जब गंदे विचार लाता ಆ है, ಕೆಟ್ಟ ಸಂಗತಿಗಳನ್ನು जब ತರುವಾಗ, डरावनी विचार लाता ಆ है, ಕೆಟ್ಟು ಹೋದಂತ ವಿಚಾರಗಳನ್ನು गिरने के ತರುವಾಗ, विचार लाता है, ಬೀಳುವಿಕೆಯ विचारಗಳನ್ನು अच्छे ತರುವಾಗ, विचारों के जरिए से उसको तोड़ के निकालना है ಆಗ हमें। ನಾವು ಒಳ್ಳೆ ವಿಚಾರಗಳಿಂದ ಅದನ್ನ ಮುರಿದು ಹೊಡೆದು ಹಾಕಬೇಕು. शैतान भी ऐसे ही करता था, शैतान यीशु मसीह को यही करता था। ಸೈತಾನನು ಯೇಸು ಸ್ವಾಮಿಗೂ ಸಹ ಅದನ್ನೇ ಮಾಡಿದನು. क्या तू खुदा का बेटा है? ಅವನು क्या तू खुदा का बेटा है? ನೀನು ದೇವರ अगर ಮಗನಾಗಿದ್ದೀಯಲ್ಲ, खुदा का बेटा है तो इस पत्थरों को रोटी बना दे। ನೀನು ದೇವರ ಮಗನಾಗಿರುವುದಾದ್ರೆ ಈ ಕಲ್ಲನ್ನು ರೊಟ್ಟೆ ಮಾಡಿ अगर तू खुदा ತೋರಿಸು. का बेटा है तो यहाँ से कूद दे। ನೀನು ದೇವರ ಮಗನಾಗಿರುವುದಾದ್ರೆ ಇಲ್ಲಿಂದ ನೀನು ಜಿಗಬೇಕು. अगर खुदा का बेटा है तो इस तमाम चीजों पर काबू कर ले। ಮತ್ತು ನೀನು ದೇವರ ಮಗನಾಗಿರುವುದಾದ್ರೆ ಎಲ್ಲಾ ಸಂಗತಿಗಳ ಮೇಲೆ ನಿಯಂತ್ರಣ ಹೊಂದಿಸು. ऐसे बुरे बुरे ख्यालात ला रहा ಇಂಥ है। ಕೆಟ್ಟ ವಿಚಾರಗಳನ್ನು ಆತನು ತರ್ತಾ एक कान से ಇದ್ದಾನೆ. जब शैतान बोल रहा ಒಂದು था, ಕಿವಿಯಿಂದ ಸೈತಾನನ್ನು ಮಾತನಾಡ್ತಾ यीशु मसीह ಇರುವಾಗ, दूसरे कान से परमेश्वर की आवाज को सुन रहे थे। ಯೇಸು ಸ್ವಾಮಿ ಮತ್ತೊಂದು ಕಿವಿಯಿಂದ ದೇವರ ಸ್ವರವನ್ನ ಕೇಳ್ತಾ हम ಇದ್ದಾರೆ. शैतान की आवाज को सुनने वाले नहीं, खुदा की आवाज को सुनने वाले होना ನಾವು चाहिए। ಸೈತಾನನ ಸ್ವರವನ್ನ ಕೇಳುವಂತವರಾಗದೆ ದೇವರ ಸ್ವರವನ್ನ ಕೇಳುವಂತವರಾಗಿ खुदा कह रहा ಇರಬೇಕು. है, ದೇವರು ಹೇಳ್ತಾ ಇದ್ದಾರೆ, आदमी सिर्फ रोटी ही से नहीं आदत जीता रहेगा, खुदा के मुंह से निकलने वाले एक एक वचन से जिएगा। ಮನುಷ್ಯನು ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಆದರೆ Yes. ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದ शैतान की आवाज को सुनने वाले नहीं, ಸೈತಾನನ ಸ್ವರವನ್ನ खुदा की ಕೇಳುವಂತವರಾಗಿದ್ರೆ, आवाज को सुनने वाले। ಆದ್ರೆ ನಾವು ದೇವರ ಸ್ವರವನ್ನ पहले चार ಕೇಳುವಂತವರಾಗಿರಬೇಕು. वचनों की बुनियाद पर एक सच्चाई मेरे प्यारो आज मैं आपको बताना चाहता हूँ। ಮೊದಲನೇ 4 ವಚನಗಳ ಒಂದು ಆಧಾರ ಮೇಲೆ ನಾವು ಒಂದು ಸತ್ಯತೆಯನ್ನು ಹೇಳೋದಕ್ಕಾಗಿ शैतान ಬಯಸುತ್ತೇನೆ. के स्ट्रैटेजी को मैं और आप समझने वाले होना चाहिए। ಸೈತಾನನ ಎಲ್ಲಾ ಯೋಜನೆಗಳನ್ನ ನಾನು ಮತ್ತು ನೀವು उसके कानों उसके आवाज पर कान नहीं देना है। ಅವರ ಸ್ವರಕ್ಕೆ ನಾವು ಕಿವಿಗೊಡಬಾರದು. और उसके बाद हम देखते हैं 5वें वचन में, 5ನೇ ವಚನದಲ್ಲಿ ನಾವು ನೋಡ್ತೇವೆ, पतरस तो सख्त कैद में थे लेकिन सारी जमात आपके लिए खुदा से दिलो जान से दुआ में मशगूल थे। ಪೇತ್ರನು ಸೆರೆಯಲ್ಲಿರುವಾಗ Yes. ಅಲ್ಲಿರುವಂತ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದರು. दिलो जान से प्रार्थना कर रहे थे, ಅವರು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದರು. अकेला नहीं, ಒಬ್ಬಟ್ಟಿಗರಾಗಿಲ್ಲ, कलीसिया मिलकर प्रार्थना कर रहे ಅಲ್ಲೆಲ್ಲರೂ थे। ಸಭೆಯಾಗಿದ್ದುಕೊಂಡು ಅವರು ಪ್ರಾರ್ಥನೆ जब ಮಾಡ್ತಾ अकेले ಇದ್ದಾರೆ. प्रार्थना करते हैं परमेश्वर सुनता है। ನಾವು ಒಬ್ಬಂಟಿಗರಾಗಿರುವಾಗ ಪ್ರಾರ್ಥಿಸುವಾಗ ಆಗ್ಲೂ ಸಹ ದೇವರು ಕೇಳ್ತಾರೆ. जब कलीसिया के तौर पर एक साथ परमेश्वर की तरफ आवाज उठाकर प्रार्थना करना शुरू कर देते हैं ना, ಆದ್ರೆ ನಾವೆಲ್ಲರೂ ಸಭೆಯಾಗಿ ಒಂದೇ ಒಗ್ಗಟ್ಟಿನಲ್ಲಿ ನಾವು ಪ್ರಾರ್ಥಿಸುವುದಕ್ಕಾಗಿ खुदा ಪ್ರಾರಂಭಿಸುವಾಗ फौरन उठकर हमारे बीच में कार्य करना शुरू ದೇವರು कर ಅದೇ देता है। ಕ್ಷಣದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಕೆಲಸ ಮಾಡೋದಕ್ಕಾಗಿ इसीलिए अमाल की ಪ್ರಾರಂಭಿಸ್ತಾರೆ. किताब यानी एक्ट्स ऑफ द अपोस्टल्स में हम देखते हैं अकेले अकेले प्रार्थना तो कर रहे थे लेकिन एक साथ प्रार्थना कर रहे थे। ಅದಕ್ಕೋಸ್ಕರ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ಒಬ್ಬಂಟಿಗರಾಗಿ ಪ್ರಾರ್ಥಿಸ್ತಾ ಇದ್ರು, ಅದರೊಟ್ಟಿಗೆ ಸಭೆಯಾಗಿ ಸಹ ಅವರು ಪ್ರಾರ್ಥಿಸ್ತಾ इसलिए जब ಇದ್ರು. हम कलीसिया को आते हैं, ಅದಕ್ಕೋಸ್ಕರ ನಾವು ಸಭೆಗೆ ಬರುವಾಗ, आराधना के लिए आते हैं, ನಾವು ಆರಾಧನೆಗೆ ಬರುವಾಗ, जब यहाँ हमारी टीम आराधना में गीत वगैरह गा रहे हैं, ನಮ್ಮ ತಂಡದವರು ಇಲ್ಲಿ ಆರಾಧನೆಯಲ್ಲಿ ಹಾಡುಗಳನ್ನು ಹಾಡ್ತಾ सब ಇರುವಾಗ मिलकर आराधना करना है। ಎಲ್ಲರೂ ಸೇರಿ ನಾವು जब आराधना करना शुरू कर देंगे, ನಾವು ಆರಾಧನೆ ಮಾಡೋದಕ್ಕಾಗಿ मैं कहता हूँ कि परमेश्वर की आत्मा हमारे बीच में कार्य करना शुरू कर देगा। ದೇವರ ಆತ್ಮನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡೋದಕ್ಕಾಗಿ जब बच्चे हमारी आराधना कर रहे थे, ನಾವು ನಮ್ಮ ಮಕ್ಕಳು ಆರಾಧನೆ ಮಾಡುವಾಗ, उस वक्त मैं देखा कि परमेश्वर की आत्मा मेरे अंदर कार्य कर रहा था। ಆಗ ನಾನು ನೋಡಿದೆ ದೇವರ ಆತ್ಮನು ನನ್ನ ಮನಸ್ಸಿನಲ್ಲಿ ಕಾರ್ಯ एक ಮಾಡ್ತಾ चीज के ಇದ್ದಾನೆ. लिए मैं बहुत दिनों से प्रार्थना कर रहा ಒಂದು हूँ। ವಿಷಯಕ್ಕೋಸ್ಕರ ನಾನು ಹಲವಾರು ದಿನಗಳಿಂದ ಪ್ರಾರ್ಥಿಸ್ತಾ
पवित्र आत्मा एक आवाज सुनाई उस कार्य के लिए जिसके लिए मैं प्रार्थना कर रहा हूं, परमेश्वर उत्तर दे दिया है। ಇವತ್ತು ಯಾವ ವಿಷಯಕ್ಕೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದರೂ ಪವಿತ್ರಾತ್ಮನು ಆ ವಿಷಯಕ್ಕೆ ಒಂದು ಉತ್ತರವನ್ನ ನನ್ನ एक ಮನಸ್ಸಿಗೆ साथ ಹಾಕಿದರು. मिलकर प्रार्थना करने वाले हो जाएंगे। ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಐಕ್ಯತೆಯಲ್ಲಿ हाथ तो हाथ मिलाकर प्रार्थना करने वाले हो जाएंगे। ಕೂಡಿ ಐಕ್ಯತೆಯಲ್ಲಿ कंधे को ಪ್ರಾರ್ಥಿಸುವಂತವರಾಗಿರಬೇಕು. कंधा मिलाकर प्रार्थना करने वाले हो जाएंगे। ಪ್ರಾರ್ಥಿಸುವಂತವರಾಗಿರಬೇಕು. आसमान खामोश नहीं रहेगा, हेमन खामोश नहीं रहेगा, कार्य करना शुरू कर ಅಂತ देगा। ಪ್ರಾರ್ಥನೆಗೆ ಒಂದು ಪರಲೋಕ ಅದು ಸುಮ್ಮನಿರ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಕಾರ್ಯ ಮಾಡೋದಕ್ಕಾಗಿ ಪ್ರಾರಂಭಿಸುತ್ತದೆ. अब पतरस जेल में है, ಈಗ ಪೇತ್ರನು पतरस के ಸೆರೆಯಲ್ಲಿದ್ದಾನೆ. पास कुछ नहीं है, ಪೇತ್ರನ ಹತ್ತಿರ ಏನೂ ಇಲ್ಲ, कलीसिया के पास कुछ नहीं ಸಭೆ है, ಹತ್ತಿರ ಸಹ ಏನಿಲ್ಲ. लेकिन हेरोदेस बादशाह के पास सब कुछ है। ಆದ್ರೆ ಹೆರೋದನ ರಾಜನಾದ ಹೆರೋದನ ಕಡೆಗೆ उसके ಎಲ್ಲ पास ಇದೆ. ताकत है, ಆತನ ಕಡೆಗೆ ಶಕ್ತಿ उसके ಇದೆ, पास पैसे ಆತನ ಹತ್ತಿರ हैं, ಒಂದು उसके ಹಣ पास ಇದೆ, पॉलिटिक्स है, ಆತನ ಹತ್ತಿರ ಪೊಲಿಟಿಕ್ಸ್ ಇದೆ, उसके पास अदालत यानी जुडिशियल डिपार्टमेंट भी है, ಆತನ ಹತ್ತಿರ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಸಹ ಇದೆ. सब कुछ है उसके बात में। ಆತನ ಹತ್ತಿರ ಎಲ್ಲಾ ಸಂಗತಿಗಳಿವೆ. इसलिए पतरस को अरेस्ट किया, इसलिए पतरस को अरेस्ट किया, ಅದಕ್ಕೋಸ್ಕರ ಪೇತ್ರನನ್ನು ಸೆರೆಯಲ್ಲಿ इसलिए ಹಾಕಿದ. पतरस को जेल में डाला, ಅದಕ್ಕೋಸ್ಕರ ಪೇತ್ರನನ್ನ ಸೆರೆಯಲ್ಲಿ ಹಾಕಿಸಿದ. इसलिए उसको कल के लिए अदालत में पेश करने के लिए तय किया है। ಈಗ ಮುಂದಿನ ನಾಳೆ ದಿನ ಆತನನ್ನು ಹೊರಗಡೆ ಜನರ ಮುಂದೆ याकूब को कत्ल ತಂದಿದ್ದಾನೆ. किया है पिछले दिनों में, ಕೆಲವು ದಿನಗಳ ಹಿಂದೆ ಯಾಕೋಬನನ್ನು ಕೊಲ್ಲಿಸಿದ್ದಾನೆ. अब पतरस की बारी है। ಈಗ ಪೇತ್ರನನ್ನ ಕೊಲ್ಲಿಸಲಿಕ್ಕೆ पतरस के हाथ में कुछ भी नहीं है, ಪೇತ್ರನ ಹತ್ತಿರ ಏನೂ ಇಲ್ಲ. पिटीशन देने के लिए लेटर भी नहीं है, ಪಿಟಿಷನ್ ಕೊಡುವುದಕ್ಕಾಗಿ ಒಂದು ಪತ್ರ ಸಹ ಇಲ್ಲ. कल सुबह को उसको कत्ल किया जा रहा है। ನಾಳೆ ಬೆಳಗ್ಗೆ ಆತನನ್ನ ಕೊಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. प्रेसिडेंट के पास हम पिटीशन देने के लिए अक्सर जाया करते हैं, इस स्थिति में वो भी इसके पास नहीं है। ಇಂಥ ಸ್ಥಿತಿಗಳಲ್ಲಿ ಪ್ರೆಸಿಡೆಂಟ್ ಹತ್ತಿರ ಒಂದು ಲೆಟರ್ ಕೊಡುವುದಕ್ಕಾಗಿ ಹೋಗುವಂತ ಒಂದು ಇದರಲ್ಲಿ ಆತನ ಹತ್ತಿರ ಆ ಒಂದು ಅಧಿಕಾರ ಸಹ इसके ಇಲ್ಲ. पास पावर नहीं है, ಆತನ ಹತ್ರ ಯಾವುದೇ ಶಕ್ತಿ लोग ಇಲ್ಲ. नहीं है, ಜನರಿಲ್ಲ, पॉलिटिक्स नहीं है, ಪೊಲಿಟಿಕ್ಸ್ ಇಲ್ಲ, और कुछ भी नहीं है, ಏನೂ ಸಹ ಇಲ್ಲ. लेकिन एक चीज पतरस के पास है, ಆದ್ರೆ ಒಂದು ಸಂಗತಿ ಪೇತ್ರನ ಹತ್ತಿರ ಇದೆ. दिन रात प्रार्थना करने वाली चर्च उसके साथ है। ಹಗಲು ರಾತ್ರಿ ಪ್ರಾರ್ಥಿಸುವಂತ ಸಭೆ ಆತನೊಟ್ಟಿಗೆ मैं ಇದೆ. कहता हूँ कि आपके पीछे एक चर्च रहना ನಾನು चाहिए, ನಿಮ್ಗೆ ಹೇಳ್ತೇನೆ, ನಿಮ್ಮ ಹಿಂದೆ ಒಂದು ಸಭೆ दिन रात ಇರಬೇಕು. प्रार्थना करने वाली चर्च। ಬೆಳಗ್ಗೆಯಿಂದ ಸಂಜೆ ಹಗಲು ರಾತ್ರಿ ಪ್ರಾರ್ಥಿಸುವಂತ ಒಂದು ಸಭೆ. यहाँ हमारी वर्शिपिंग टीम को अगर आप देखेंगे, ಇಲ್ಲಿ ನಮ್ಮ ವರ್ಷಿಪಿಂಗ್ ಟೀಮ್ ಅನ್ನ ನೀವು ನೋಡುವುದಾದ್ರೆ दिन रात तुम्हारे लिए प्रार्थना कर रहे ಹಗಲು हैं, ರಾತ್ರಿ ನಿಮಗೋಸ್ಕರ ಅವರು कल ಪ್ರಾರ್ಥಿಸ್ತಾ उपवास ಇದ್ದಾರೆ. लेकर प्रार्थना कर रहे ನಿನ್ನೆ ದಿನ हैं। ಉಪವಾಸ ಇದ್ದು मैं ಪ್ರಾರ್ಥಿಸಿದರು. दिल की गहराई से मेरे पैरों में मानता हूँ, ನನ್ನ ಹೃದಯದ ಆಳದಿಂದ ನಾನು ನಂಬ್ತೇನೆ जो ಪ್ರಿಯರೇ. कोई भी खुदा के घर में कदम रखकर अंदर आ जाता है, ಯಾರೆಲ್ಲ ದೇವರ ಮನೆಯಲ್ಲಿ ಕಾಲಿಟ್ಟು ಬರ್ತಾರೋ इस प्रार्थना की शक्ति के जरिए से छुटकारा पाकर ಈ जाएगा। ಪ್ರಾರ್ಥನೆಯ ಶಕ್ತಿಯ ಮೂಲಕವಾಗಿ ಬಿಡುಗಡೆ ಹೊಂದಿ दिन रात ಹೋಗುವವರಾಗಿದ್ದಾರೆ. प्रार्थना करने वाली कलीसिया, ಅವರು ಹಗಲು ರಾತ್ರಿ ಪ್ರಾರ್ಥಿಸುವಂತ एक साथ ಜನರು, मिलकर प्रार्थना करने वाली ಐಕ್ಯತೆಯಲ್ಲಿ कलीसिया, ಪ್ರಾರ್ಥಿಸುವಂತ ಒಂದು कंधे ಜನರು, को कंधे जोड़कर प्रार्थना करने वाली ಐಕ್ಯತೆಯಲ್ಲಿ कलीसिया। ಪ್ರಾರ್ಥಿಸುವಂತ ಸಭೆ. इसकी वजह से क्या हो गया? ಅದಕ್ಕೋಸ್ಕರ ಏನಾಯ್ತು? परमेश्वर कार्य करना शुरू कर दिया। ದೇವರು ಕಾರ್ಯವನ್ನು ಮಾಡುವುದಕ್ಕೆ प्रार्थना से परमेश्वर कार्य करता ಆ है, ಪ್ರಾರ್ಥನೆ ಮೂಲಕವಾಗಿ ದೇವರು आज ಕಾರ್ಯ नहीं तो ಮಾಡಿದರು. कल, ಇವತ್ತಿಲ್ಲದೆ ನಾಳೆ, कल नहीं तो परसों, ನಾಳಿಲ್ಲಂದ್ರೆ परसों नहीं तो अगले हफ्ते, ಮುಂದಿನ ದಿನಗಳು, अगले हफ्ते नहीं तो अगले महीने, ಇಲ್ಲಂದ್ರೆ ಮುಂದಿನ ತಿಂಗಳು, अगले महीने नहीं तो अगले साल, ಇಲ್ಲಂದ್ರೆ ಮುಂದಿನ ವರ್ಷಗಳಲ್ಲಿ जरूर कार्य करेगा ದೇವರು परमेश्वर। ನಿಜವಾಗಿ ಕಾರ್ಯ खुदा ಮಾಡುವಂತ की ದೇವರು देन में ಇದ್ದಾರೆ. देरी है, अंधेर नहीं। ದೇವರ ಸನ್ನಿಧಿಯಲ್ಲಿ ಕೆಲವು ತಡವಾಗಬಹುದು, ಆದ್ರೆ वो ಉತ್ತರ अपनी ಸಿಗದೆ तरीके से दे ಆಗುವುದಿಲ್ಲ. हो सकता है वो अपनी तरीके से देने के लिए इंतजार कर रहा है, ಈ ರೀತಿ ಆಗಬಹುದು. ಬಹುಶಃ ದೇವರು ತನ್ನ ರೀತಿಯಲ್ಲಿ ಕೊಡುವುದಕ್ಕಾಗಿ लेकिन ಕಾಯ್ತಾ एक ಇದ್ದಾರೆ. बात हमें जरूर याद रखना ಆದ್ರೆ है, ಒಂದು ಸಂಗತಿಯನ್ನು ನಾವು खुदा ನೆನಪಿಟ್ಟುಕೊಳ್ಳಬೇಕು. जरूर हमारी प्रार्थना को सुनेगा। ದೇವರು ನಿಶ್ಚಯವಾಗಿ ನಮ್ಮ ಪ್ರಾರ್ಥನೆ सबसे पहले मैं बता रहा था, ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, शैतान की चालाकी को समझने वाले होना चाहिए। ಸೈತಾನನ ಒಂದು ಯೋಜನೆಗಳನ್ನ ನಾವು ಅರಿತುಕೊಂಡು दूसरी बात मैं बता रहा था, ಎರಡನೇದಾಗಿ ನಾನು ಹೇಳ್ತಾ ಇದ್ದೆ, कलीसिया की प्रार्थना पर विश्वास करने वाले होना ಸಭೆಯ चाहिए। ಪ್ರಾರ್ಥನೆಯ ಶಕ್ತಿಯ ಮೇಲೆ ನಾವು ಭರವಸೆ ಇಡಬೇಕು. हम प्रार्थना करने वाले होना ನಾವು चाहिए। ಪ್ರಾರ್ಥನೆ ಮಾಡುವಂತವರಾಗಿರಬೇಕು. LMT टीम हमारे बीच में है, वो हमेशा आपके लिए प्रार्थना कर रहे LMT हैं। ಟೀಮ್ ನಮ್ಮ ಮಧ್ಯದಲ್ಲಿದೆ, ಲೇಡೀಸ್ ಟೀಮ್ ಅವರು ಸಹ लेडीज मिनिस्ट्री टीम उनको कहते हैं, तकरीबन 33 लीडर है हमारे, 33 लीडर है, ಮತ್ತು ಲೇಡೀಸ್ ಮಿನಿಸ್ಟ್ರಿ ಟೀಮ್ ಎಂಬುದಾಗಿ ನಾವು ಅವರಿಗೆ ಹೇಳ್ತೇವೆ. 33 ಲೀಡರ್ಸ್ वो ಗಳಿದ್ದಾರೆ. भी आपके लिए प्रार्थना कर ಅವರು रहे ಸಹ हैं। ನಿಮಗೋಸ್ಕರ उनके ಪ್ರಾರ್ಥಿಸ್ತಾ साथ ಇದ್ದಾರೆ. आप भी प्रार्थना करना शुरू कर देंगे। ಅವರೊಟ್ಟಿಗೆ ನೀವು ಸಹ ಸೇರಿ ಪ್ರಾರ್ಥಿಸುವುದಕ್ಕಾಗಿ मैं कहता हूँ परमेश्वर बड़े बड़े कार्य करेगा। ನಾನು ನಂಬ್ತೇನೆ, ಕರ್ತನು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. मत्ती सुसमाचार 8वें अध्याय के 19वें वचन में यीशु मसीह खुद कह रहे हैं, अगर दो लोग मिलकर एक चीज के लिए
प्रार्थना करेंगे, परमेश्वर की महिमा के लिए जरूर परमेश्वर आपकी जिंदगी में कार्य करेगा। ಮತ್ತಾಯ 8:9 ಕರ್ತನು ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ಎಲ್ಲಿ ಇಬ್ಬರಿಗಿಂತ ಹೆಚ್ಚು ಒಂದೇ ವಿಷಯಕ್ಕೋಸ್ಕರ ಪ್ರಾರ್ಥಿಸುವುದಾದ್ರೆ ಅದಕ್ಕೆ ದೇವರು ಉತ್ತರ ಕೊಡ್ತಾರೆ। एक साथ मिलकर प्रार्थना करने वाले ನಾವೆಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಪ್ರಾರ್ಥಿಸುವಂತವರಾಗಿರಬೇಕು। तुम्हें मालूम है मेरे बेटे पिंजू को बड़ी बीमारी थी, ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಮಗನು ಪಿಂಚುಗೆ ಒಂದು ದೊಡ್ಡ ರೋಗ ಇತ್ತು। बहुत सालों से मेडिसिन ले रहा था। ಎಷ್ಟೋ ವರ್ಷಗಳಿಂದ ಅವರು ಔಷಧಿಯನ್ನು डॉक्टर ತೆಗೆದುಕೊಳ್ತಾ वीडी ಇದ್ರು। पाटिल बताए कि तकरीबन 40 से 60 साल तक पेनाडोल इंजेक्शन हर 21 दिन में लेना पड़ेगा। ಮತ್ತು ವಿ.ಡಿ. ಪಾಟೀಲ್ ಡಾಕ್ಟರ್ ಅವರು ಹೇಳಿದ್ರು, ಪ್ರತಿ 21 ದಿನಕ್ಕೆ ಅವರು ಒಂದು ಮೆಡಿಸಿನ್ ಆಗಲಿ ಮತ್ತು ಇಂಜೆಕ್ಷನ್ ಆಗಲಿ ತಗೊಳ್ಬೇಕು। 21 डेज के लिए प्रार्थना, 21 दिन में एक प्रार्थना करना था उसको, मेडिसिन लेना था उसको। 21 ದಿನಗಳಲ್ಲಿ ಒಂದು ಮೆಡಿಸಿನ್ ಅವರು ತಗೊಳ್ಬೇಕು। मुझे आज भी मालूम है जब हम रुक्मिणी नगर में थे, ನನಗೆ ಇನ್ನೂ ನೆನಪಿದೆ, ನಾವು ರುಕ್ಮಿಣಿ मियां बीवी हम हाथ मिलकर प्रार्थना कर मिट जोड़कर प्रार्थना करना शुरू कर दिए। ನಾವು ಗಂಡ ಹೆಂಡತಿ ಕೈ ಹಿಡಿದುಕೊಂಡು ಪ್ರಾರ್ಥನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದ್ವು। IMA हॉल में एक मीटिंग चल रही थी, ಅಲ್ಲಿ ಒಂದು ಹಾಲ್ ಅಲ್ಲಿ IMA हॉल में एक मीटिंग चल रही थी। IMA ಹಾಲ್ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು। फौरन मेरा बेटा एक आवाज सुन रहा है, बेटे मैं तुझे चंगाई दिया हूँ। ಅಲ್ಲಿ ನನ್ನ ಮಗನು ಒಂದು ಸ್ವರ ಕೇಳ್ತಾ ಇದ್ದಾನೆ, ನನ್ನ ಮಗನೇ ನೀನು आज चंगाई पाकर परमेश्वर की सेवा के लिए ठहरा हुआ है। ಇವತ್ತು ಅವರು ಸೌಖ್ಯ ಹೊಂದಿ ಕರ್ತನ ಸೇವೆಯನ್ನ ಮಾಡ್ತಾ एक ಇದ್ದಾರೆ। साथ मिलकर प्रार्थना करेंगे। ನಾವು ಎಲ್ಲರೂ ಸೇರಿ असंभव चीजों को संभव करने वाला परमेश्वर, ಅಸಂಭವಾದದ್ದನ್ನು कोई असंभव चीज परमेश्वर के लिए नहीं है। ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ। असंभव को संभव करने वाला परमेश्वर। ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡುವಂತ ದೇವರು। आप कलीसिया हैं, ನಾವು ಸಭೆಯಾಗಿದ್ದೇವೆ। कलीसिया के तौर पर एक साथ हम प्रार्थना करने वाले हो ನಾವು जाओ। ಸಭೆಯಾಗಿ ಒಗ್ಗಟ್ಟಿನಲ್ಲಿ ಪ್ರಾರ್ಥಿಸುವಾಗ और उसके बाद हम देखते हैं ಆಗ ನಾವು ನೋಡ್ತೇವೆ अचानक परमेश्वर कार्य करना शुरू कर दिया। ಅಲ್ಲಿ ಆಕಸ್ಮಿಕವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡೋದಕ್ಕಾಗಿ ಪ್ರಾರಂಭಿಸಿದರು। और छठे वचन में हेरोदस के आपके लोग, हेरोदस उसको कैद में डाला हुआ था। ಮತ್ತೆ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಹೆರೋದನು ಅದನ್ನ ಸೆರೆಮನೆಯಲ್ಲಿ हेरोद जो है इसको पतरस को कैद में डाला हुआ है। ಹೆರೋದನು ಪೇತ್ರನಿಗೆ ಸೆರೆಮನೆಯಲ್ಲಿ ಹಾಕಿದನು। और फौरन देखते हैं कि खुदा का फरिश्ता वहां आ रहा है। ಅಲ್ಲಿ ಅವಾಗ ನೋಡ್ತಾ ಇದ್ದಾರೆ, ಪಕ್ಕನೆ ದೇವದೂತನು ಅಲ್ಲಿ ಬರ್ತಾ 7वें ಇದ್ದಾನೆ। वचन को अगर आप पढ़ेंगे, 7ನೇ ವಚನವನ್ನ ನೀವು ನೋಡಿದಾಗ अचानक खुदा का फरिश्ता वहां जाहिर हो गया। ಅಲ್ಲಿ ಪಕ್ಕನೆ ಕರ್ತನ ದೂತನು ಬಂದನು। अचानक क्विकली द एंजल ऑफ द लॉर्ड अपीयर्ड। ಪಕ್ಕನೆ ದೇವದೂತನು ಅಲ್ಲಿ ಬಂದನು। अचानक परमेश्वर का फरिश्ता वहां जाहिर हो रहा है। ಅಲ್ಲಿ ದೇವದೂತರು ಅಲ್ಲಿ ಇಳಿದು ಬರ್ತಾ ಇದ್ದಾನೆ। ದೇವದೂತನು मैं कहता हूं सडनली, इट अपीयर सडनली। ಅಲ್ಲಿ ಪಕ್ಕನೆ ಆಕಸ್ಮಿಕವಾದ ರೀತಿಯಲ್ಲಿ मैं ಅಲ್ಲಿ कहता ಬರ್ತಾ हूं ಇದ್ದಾನೆ। अचानक ऐसे कार्य हमारे जिंदगी में करता है। ಆಕಸ್ಮಿಕವಾದ ರೀತಿಯಲ್ಲಿ ಅಲ್ಲಿ ದೇವದೂತನು ಬರ್ತಾ ಇದ್ದಾನೆ। हमें भी लगता है कि परमेश्वर ऐसे कैसे कर सकता है। ನಮಗೂ ಸಹ ಅನಿಸುತ್ತದೆ, ದೇವರು ಈ ರೀತಿಯಾಗಿ ಹೇಗೆ ಮಾಡಬಹುದು। अचानक हमें जानते भी, अचानक मतलब अनजान वक्त में, ಮತ್ತೆ ಅಚಾನಕ್ ಎಂಬುದಾಗಿ ಅಥವಾ ಆಕಸ್ಮಿಕವಾಗಿ ಎಂಬುದಾಗಿ ಹೇಳುವಾಗ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಸಮಯದಲ್ಲಿ, मतलब मैं जानता ही नहीं था, ನನಗೆ ಗೊತ್ತೇ ಇರಲಿಲ್ಲ उस वक्त परमेश्वर कार्य करता है। ಅಂತ ಒಂದು ಸಮಯದಲ್ಲಿ ದೇವರು जब ಕೆಲಸ हमें ಮಾಡ್ತಾನೆ। मालूम भी नहीं होता परमेश्वर कार्य कर देता ನಾವು है। ಅರಿಯದೇ ಇರುವಂತ ಸಮಯದಲ್ಲಿ ಕರ್ತನು ಕಾರ್ಯ ಮಾಡ್ತಾನೆ। 10 कोड़ियों के बारे में हम देखते हैं ना, ಅಲ್ಲಿ 10 ಕುಷ್ಠರೋಗಿಯ ಬಗ್ಗೆ ನಾವು ನೋಡ್ತೇವೆ। यीशु मसीह के पास आए वो, ಯೇಸು ಸ್ವಾಮಿ ಹತ್ತಿರ ಬಂದರು, उसके पास प्रार्थना किए वो, ಅವರ ಹತ್ತಿರ ಪ್ರಾರ್ಥಿಸಿದರು। यीशु मसीह उनके लिए प्रार्थना किए। ಯೇಸು ಸ್ವಾಮಿ ಅವರಿಗೋಸ್ಕರ कोड़ी की ಪ್ರಾರ್ಥಿಸಿದರು। बीमारी से आए थे, ಕುಷ್ಠರೋಗಿಗಳು ಕುಷ್ಠದಿಂದ ಬಂದಿದ್ರು। कोड़ी की बीमारी से थे, ಅಲ್ಲಿ ಕುಷ್ಠ ಇತ್ತು ಅವರಿಗೆ, कोड़ी की बीमारी से ही चले गए। ಅಲ್ಲಿ ಕುಷ್ಠ ಇತ್ತು, कोई तब्दीली नहीं हो गई। ಅಲ್ಲಿ ಯಾವುದೇ ಗುಣಪಡಿಸುವಿಕೆ ಆಗಿಲ್ಲ। कोड़ी की बीमारी से आए, ಕುಷ್ಠ ರೋಗದಿಂದ कोड़ी की ಬಂದರು, बीमारी से रहे, ಕುಷ್ಠ ರೋಗದಲ್ಲಿದ್ದರು। यीशु मसीह उनके लिए प्रार्थना किए, ಯೇಸು ಸ್ವಾಮಿ ಅವರಿಗೋಸ್ಕರ ಪ್ರಾರ್ಥಿಸಿದರು। कोड़ी की बीमारी से चले गए। ಅದೇ ಒಂದು ರೋಗದಿಂದ ಅವರು जब ಹೊರಟು ಹೋದರು। जाते जाते एक अद्भुत कार्य हो गया ಅಲ್ಲಿ है। ಹೋಗ್ತಾ ಹೋಗ್ತಾ ಇರುವಾಗ अचानक कोड़ी की बीमारी उन्हें छोड़कर चली ಅಲ್ಲಿ गई। ಆಕಸ್ಮಿಕವಾದ ರೀತಿಯಲ್ಲಿ ಆ ಒಂದು ರೋಗ ಅವರನ್ನ ಬಿಟ್ಟು हो ಹೋಯಿತು। सकता है ऐसे ही हमारी जिंदगी में हो जाता है। ಬಹುಶಃ ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಸಹ कोड़ी की ಆಗಬಹುದು। बीमारी से आते हैं, ನಾವು ಕುಷ್ಠ ರೋಗದಿಂದ ಬರಬಹುದು, परेशानी से आते ನಾವು हैं, ಕಷ್ಟಗಳಿಂದ ಬರಬಹುದು, बीमारी से आते ರೋಗದಿಂದ हैं, ಬರಬಹುದು, प्रार्थना किया जाता है, ಪ್ರಾರ್ಥನೆ ಮಾಡ್ತಾರೆ, वो बीमारी को कोई छुटकारा नहीं होता। ಆಗ ರೋಗಕ್ಕೆ ಯಾವುದೇ ಬಿಡುಗಡೆ जब ಸಿಗುವುದಿಲ್ಲ। हमारे घरों को जब हम लौट रहे ಆದ್ರೆ हैं, ನಮ್ಮ ಮನೆಗಳಿಗೆ ನಾವು ಮರಳುವಾಗ अचानक तरीके से परमेश्वर हमारी जिंदगी में कार्य कर ಅಲ್ಲಿ देता है। ಆಕಸ್ಮಿಕವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡೋದಕ್ಕಾಗಿ Suddenly ಪ್ರಾರಂಭಿಸ್ತಾರೆ। something
something started working over there. ಆಕಸ್ಮಿಕವಾಗಿ ಅಲ್ಲಿ Yes. ಏನೋ ಕೆಲಸ ಮಾಡುವುದಕ್ಕಾಗಿ आकस्मिक ಪ್ರಾರಂಭಿಸಿತು. अचानक हमारे जिंदगी में ಆಕಸ್ಮಿಕವಾದ ನಮ್ಮ उस ಜೀವಿತದಲ್ಲಿ वचन को आज अपने दिल में रखे हुए ले जाना ಆ ಒಂದು चाहिए. ವಚನವನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇದನ್ನ ಇಟ್ಕೊಂಡು ಆಕಸ್ಮಿಕ ಹೋಗ್ಬೇಕು. ತರೀಕೆ से, ಆಕಸ್ಮಿಕವಾಗಿ अचानक, ಆಕಸ್ಮಿಕವಾಗಿ, सडनली ಆಕಸ್ಮಿಕವಾಗಿ यीशु मसीह आएगा तेरे घर को. ಯೇಸು ಸ್ವಾಮಿ ನಿಮ್ಮ ಮನೆಗೆ फरिश्ता ಬರುವಂತ आएगा तेरी जिंदगी में ದೇವದೂತರು ನಿಮ್ಮ और ಮನೆಗೆ छुटकारा ಬರ್ತಾರೆ. देने के लिए आएगा. ಒಂದು ಬಿಡುಗಡೆ ಕೊಡೋದಕ್ಕಾಗಿ ಬರ್ತಾರೆ. अचानक परमेश्वर हमारी जिंदगी में कार्य करने वाला है. ಆಕಸ್ಮಿಕವಾದಂತಹ ರೀತಿಯಲ್ಲಿ ದೇವರು ನಮ್ಮ और ಜೀವಿತದಲ್ಲಿ उसके ಕಾರ್ಯ बाद ಮಾಡಲಿಕ್ಕೆ 8वें वचन ಇದ್ದಾರೆ. से अगर आप पढ़ेंगे, 8ನೇ ವಚನಗಳಿಂದ ನಾವು फरिश्ता ಓದುವುದಾದರೆ, आकर उसको बोल रहा है, ಆ ದೇವದೂತನು ಬಂದು ಹೇಳ್ತಾ ಇದ್ದಾನೆ, कमर को छू रहा है, कमर को उसको उसके आकर उसको छू रहा है, ಸೊಂಟಕ್ಕೆ ಆತನು ತಟ್ಟಿ ಹೇಳ್ತಾ ಇದ್ದಾನೆ, लगता है कि मार कर उठा रहा है ಅಲ್ಲಿ ಆತನನ್ನ ತಟ್ಟಿ और कह रहा है, ಹೇಳ್ತಾ उठ। ಇದ್ದಾನೆ. ಹೇಳ್ತಾ ಇದ್ದಾನೆ, और उसके ಎದ್ದೇಳು. अपनी कमर बांध, ಮತ್ತೆ ನಿನ್ನ ಸೊಂಟವನ್ನು अपने ಕಟ್ಟಿಕೋ, कपड़े पहन, ಕಟ್ಟಿಕೋ. ಮತ್ತೆ अपने ಕೆರಗಳನ್ನು अपने ಕಟ್ಟಿಕೋ. अपने कपड़े पहन, ವಸ್ತ್ರವನ್ನು अपने ಹಾಕಿಕೋ. जूती पहन ले ನಿಮ್ಮ ಕೆರಗಳನ್ನು ತಟ್ಟಿ और अपनी ಹಾಕಿಕೋ. चादर डाल ले. ಮತ್ತೆ ಮೇಲಂಗಿಯನ್ನು ಹಾಕಿಕೋ. एक एक बात बता रहा है. ಒಂದೊಂದು ವಿಷಯಗಳನ್ನ ಹೇಳ್ತಾ उठ कह ಇದ್ದಾನೆ. रहा है, ಅವ್ನು ಹೇಳ್ತಾನೆ, ಎದ್ದೇಳು, जूती पहन ले कह रहा ಕೆರಗಳನ್ನು है, ಹಾಕಿಕೋ ಎಂಬುದಾಗಿ कपड़े ಹೇಳ್ತಾ पहन ले ಇದ್ದಾನೆ. कह रहा है, ವಸ್ತ್ರಗಳನ್ನು ಹಾಕೋ चादर ಎಂಬುದಾಗಿ डाल ले ಹೇಳ್ತಾ कह रहा ಇದ್ದಾನೆ. है. ಚಾದರ್ ಹಾಕಿಕೋ ಎಂಬುದಾಗಿ एक ಹೇಳ್ತಾ एक ಇದ್ದಾನೆ. माइनर थिंग फरिश्ता बता रहा है. ಅಲ್ಲಿರುವಂತ ಚಿಕ್ಕ ಚಿಕ್ಕ ಸಂಗತಿಗಳನ್ನ ದೇವದೂತನು ಹೇಳ್ತಾ ಇದ್ದಾನೆ. भजन संगीता 19 को अगर आप पढ़ेंगे, ಕೀರ್ತನೆ 19 ನೀವು 7वें ನೋಡಿದರೆ, वचन से लेकर परमेश्वर के वचन के बारे में बताया गया ಅಲ್ಲಿ है. 7ನೇ ವಚನಗಳಿಂದ ಮುಂದೆ ದೇವರ ವಾಕ್ಯದ ಬಗ್ಗೆ परमेश्वर के ಬರೆಯಲ್ಪಟ್ಟಿದೆ. वचन को अलग अलग नाम दिया गया है. ಅಲ್ಲಿ ದೇವರ ವಾಕ್ಯಗಳಿಗೆ ಬೇರೆ ಬೇರೆ ಹೆಸರು ಕೊಡಲಾಗಿದೆ. लॉ ऑफ द लॉर्ड कहा गया है, ಅಲ್ಲಿ ದೇವರ ನಿಯಮಗಳು ಎಂಬುದಾಗಿ ಹೇಳ್ತಾರೆ, टेस्टिमनी ऑफ द लॉर्ड कहा गया ದೇವರ है, ಸಾಕ್ಷಿ ಎಂಬುದಾಗಿ ಹೇಳ್ತಾರೆ, ऑर्डिनेंस ऑफ द लॉर्ड कहा गया ದೇವರ है. ಒಂದು ಅಧಿಕಾರ ಎಂಬುದಾಗಿ ಹೇಳ್ತಾ अलग अलग ಇದ್ದಾರೆ. नाम दिया गया है. ಅಲ್ಲಿ ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದೇವೆ. एक नाम का मतलब क्या है मालूम क्या? ಅದರಲ್ಲಿ ಇರುವಂತ ಒಂದು ಹೆಸರಿನ ಅರ್ಥ ಏನು ಗೊತ್ತಾ? परमेश्वर ऐसी डायरेक्शन, डिटेल्ड डायरेक्शन देता है. ಮತ್ತು ದೇವರು ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಸಂಗತಿ ಡೀಟೇಲ್ ಆಗಿ ಎಲ್ಲ डिटेल्ड माहिती हमें देता है, ಡೀಟೇಲ್ಸ್ ಎಲ್ಲ ಸಂಗತಿಗಳ ಬಗ್ಗೆ ಮಾಹಿತಿಯನ್ನು डिटेल्ड ಕೊಡ್ತಾರೆ. इंफॉर्मेशन दे रहा है. ಎಲ್ಲ ಸಂಗತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ उठ ಇದ್ದಾರೆ. अब तू ನೀನ್ ಎದ್ದೇಳು, कपड़े पहन ले, ಅಂಗಿಯನ್ನು ಹಾಕಿಕೋ, जूती पहन ले ಕೆರಗಳನ್ನು ತಟ್ಟಿಕೋ, और तैयार हो जा. ಸಿದ್ಧನಾಗು. ये दरवाजा इस तरफ से चला जा. ಈ ಒಂದು ಬಾಗಿಲಿದೆ, ಇಲ್ಲಿಂದ ಹೋಗು. जब परमेश्वर की आवाज को सुनने वाले हो जाते हैं ना, ನಾವು ದೇವರ ಸ್ವರವನ್ನ ಕೇಳುವುದಕ್ಕೆ ನಾವು ಪ್ರಾರಂಭಿಸುವಾಗ एक बात बताकर अपने राह पर ले चलने वाला है ಒಂದೊಂದು वो, ವಾಕ್ಯಗಳನ್ನ ಹೇಳಿ ತನ್ನ ಮಾರ್ಗದಲ್ಲಿ ನಡೆಸುವಂತ ದೇವರು अपनी ನಮ್ಮ राह पर ದೇವರಾಗಿದ್ದಾರೆ. चलाने वाला है वो. ನಮ್ಮ ಒಂದು ತಮ್ಮ ಮಾರ್ಗದಲ್ಲಿ ನಡೆಸುವಂತ एक ದೇವರಾಗಿದ್ದಾರೆ. एक बार हमें मालूम नहीं होता क्या करना है, ಕೆಲವು ಬಾರಿ ನಮಗೆ ಗೊತ್ತಾಗುದಿಲ್ಲ ನಾವೇನ್ कहाँ ಮಾಡ್ಬೇಕು जाना ಎಂಬುದಾಗಿ, है, ಎಲ್ಲಿ ಹೋಗ್ಬೇಕೆಂಬುದಾಗಿ, कैसे जाना है, ಹೇಗೆ ಹೋಗ್ಬೇಕೆಂಬುದಾಗಿ. ये हमें मालूम नहीं होता. ಇದು ನಮಗೆ ಅರ್ಥವಾಗುವುದಿಲ್ಲ. लेकिन जिस वक्त जिन चीजों की जरूरत है वो हमें बताएगा. ಅದಕ್ಕೋಸ್ಕರ ಯಾವ ಯಾವ ಸಮಯದಲ್ಲಿ ಯಾವ ಸಂಗತಿಗಳ ಅವಶ್ಯಕತೆ ಇದೆಯೋ ಆ ಸಂಗತಿಗಳನ್ನ ಅವರು ನಮಗೆ जब यीशु ಹೇಳ್ತಾರೆ. मसीह दो दो करके मिशनरी काम के लिए अपने चेलों को गांव गांव, गली गली, शहर शहर रवाना कर रहे थे, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಇಬ್ಬಿಬ್ಬರಾಗಿ ಸೇವೆಗೋಸ್ಕರ ಬೇರೆ ಬೇರೆ ಊರಿಗೆ ಕಳಿಸ್ತಾ उस वक्त ಇರುವಾಗ यीशु मसीह ने अपने चेलों को बता रहे थे, ಆಗ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ डिटेल्ड ಇದ್ದಾರೆ, इंफॉर्मेशन बता रहे ಅಲ್ಲಿ थे. ಡೀಟೇಲ್ ಆದಂತ ಮಾಹಿತಿಗಳನ್ನ उस ಕೊಡ್ತಾ वक्त ಇದ್ದಾರೆ. एक बात ये भी बता रहे थे, ಈ ವಿಷಯಗಳನ್ನ ಸಹ ಹೇಳ್ತಾ समझ लो ಇದ್ದಾರೆ. एक गांव को आप चले गए, ನೀವು ಆಲೋಚಿಸ್ರಿ, ನೀವು ಒಂದು ಊರಿಗೆ ಹೋಗಿದ್ದೀರಾ, एक घर को चले ಅಲ್ಲಿ गए, ನೀನೊಂದು ಮನೆಯಲ್ಲಿ एक ಇದ್ದೀರಾ, कौम को चले ಅಲ್ಲಿ गए ಒಂದು ಪಂಗಡದಲ್ಲಿ और ಇದ್ದೀರಾ, आपको पता नहीं कि क्या बोलना ಅಲ್ಲಿ है, ನಿಮಗೆ ಗೊತ್ತಾಗ್ತಾ ಇಲ್ಲ ಏನ್ कब ಮಾತನಾಡಬೇಕೆಂಬುದಾಗಿ, बोलना है, क्या बोलना है, कैसे बोलना है. पवित्र आत्मा तुम्हारे अंदर आकर तुम्हें बताएगा. ಮಾತಾಡಬೇಕು, ಏನನ್ನ ಮಾತನಾಡಬೇಕು, ಹೇಗೆ Yes. ಮಾತನಾಡಬೇಕು ಎಂಬುದಾಗಿ ಪವಿತ್ರಾತ್ಮನು ನಿಮಗೆ ಹೇಳ್ಕೊಡ್ತಾನೆ ಎಂಬುದಾಗಿ वैसे ही ಹೇಳ್ತಾ खुदा का ಇದ್ದಾರೆ. फरिश्ता यहाँ पतरस को कह रहा है जब ये कैद में पड़ा हुआ है, ಮತ್ತೆ ಅದೇ ರೀತಿಯಾಗಿ ಈ ಒಂದು ಪೇತ್ರನು ಸೆರೆಯಲ್ಲಿದ್ದಾಗ ಈ ದೇವದೂತನು ಇದೇ ರೀತಿಯಾಗಿ ಮಾಹಿತಿಗಳನ್ನು हम ಕೊಡ್ತಾ भी जब ಇದ್ದಾನೆ. परेशानी में डूबे हुए हैं, ನಾವು ಸಹ ಇಂಥ ಕಷ್ಟಗಳಲ್ಲಿ यीशु मसीह हमारे जिंदगी में कार्य करने वाला ಯೇಸು है. ಸ್ವಾಮಿ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ और ಇದ್ದಾರೆ. पतरस उठ गया. ಅಲ್ಲಿ ಪೇತ್ರನು और एक बात पतरस की मुझे बहुत अच्छी लग रही है, ಪೇತ್ರನ ಬಗ್ಗೆ ಒಂದು ವಿಷಯ ನನಗೆ ತುಂಬಾ जो ಇಷ್ಟ जो ಆಗ್ತಿದೆ. बातें उसके बारे में कहा गया, उसके लिए उसको कहा गया, ಯಾವ್ಯಾವ ಸಂಗತಿಗಳನ್ನ ಆ ಪೇತ್ರನಿಗೆ वो ಹೇಳಿದ್ರು, तमाम करना शुरू कर ಆ दिया. ಎಲ್ಲಾ ಸಂಗತಿಗಳನ್ನ ಪೇತ್ರನು इसका ಮಾಡಿದನು. मतलब ये हुआ, ಅದರ ಅರ್ಥ ಏನಾಯ್ತು खुदा ಅಂದ್ರೆ, की बातों को मानने वाले हो जाएंगे तो खुदा की शक्ति हमारे घर आ जाएगी. ದೇವರ ಮಾತನ್ನ ನಾವು ಪಾಲಿಸುವಂತವರು ನಾವಾಗಿರುವುದಾದ್ರೆ ದೇವರ ಶಕ್ತಿಯು ನಮ್ಮ ಮನೆಯಲ್ಲಿ अंग्रेजी ಬರ್ತದೆ. में कहावत ऐसी है, ಒಂದು ಇಂಗ್ಲಿಷ್ ಅಲ್ಲಿ ಒಂದು you ಮಾತು ಈ cannot ರೀತಿಯಾಗಿದೆ. have the grace of God if
you do not follow the will of God. ದೇವರ ಚಿತ್ತವನ್ನ ಅನುಸರಿಸದೆ ದೇವರ ಕೃಪೆಯನ್ನು ನೀವು ಹೊಂದಲಿಕ್ಕಾಗುವುದಿಲ್ಲ. जब तक खुदा की मर्जी का पालन मैं और आप नहीं करोगे प्यारो, उस वक्त तक खुदा की दया हमारे जिंदगी में नहीं ಎಲ್ಲಿ आएगी. ತನಕ ದೇವರ ಚಿತ್ತವನ್ನ ನಾವು ಅನುಸರಿಸದೆ ನಡೆಯುವುದಿಲ್ಲವೋ ಪ್ರಿಯರೇ, ಅಲ್ಲಿ ತನಕ ನಮಗೆ ದೇವರ ದಯ ನಮಗೆ ಸಿಕ್ಕುವುದಿಲ್ಲ. मुझ पर रहम कर, मुझ पर दया कर, हम प्रार्थना करते हैं, ನಾವು ಪ್ರಾರ್ಥಿಸ್ತೇವೆ ದೇವರೇ ನನ್ನ ಮೇಲೆ ದಯ ತೋರಿಸು ಎಂಬುದಾಗಿ. लेकिन उसकी बातों को हम मानना है. ಆದ್ರೆ ಅದರೊಟ್ಟಿಗೆ ದೇವರ ಮಾತುಗಳನ್ನ जब ಸಹ उसकी ನಾವು बातों को ಒಪ್ಪಿಕೊಳ್ಳಬೇಕು. मानने वाले हो जाएंगे, ನಾವು ದೇವರ ಮಾತನ್ನ ನಾವು ಒಪ್ಪಿಕೊಳ್ಳುವಾಗ उसकी दया हमारे जिंदगी में आ जाएगी. ಆಗ ಆತನ ದಯೆ ನಮ್ಮ ಜೀವಿತದಲ್ಲಿ क्यों न तालियों के ಬರ್ತದೆ. साथ परमेश्वर का जोरदार तालियों के साथ धन्यवाद अदा ಬನ್ನಿ करेंगे. ನಾವೆಲ್ಲರೂ ಚಪ್ಪಾಳಿ ತಟ್ಟುತ್ತಾ ದೇವರ ಕರ್ತನಿಗೆ ಸ್ತೋತ್ರ क्यों न ये ಸಲ್ಲಿಸೋಣ. प्रार्थना परमेश्वर से करें. ಬನ್ನಿ ನಾವೆಲ್ಲರೂ ಸೇ ಯಾಕೆ ನಾವು ಈ ऐ ಪ್ರಾರ್ಥನೆ परमेश्वर ಪ್ರಾರ್ಥಿಸಬಾರದು? तेरे बातों को मानने वाला, ಸ್ವಾಮಿ ನಾನು ನಿನ್ನ ಮಾತನ್ನ तेरे ಕೇಳುವಂತೆ, कहे को मानने वाला, ಸ್ವಾಮಿ ನಿನ್ನ ಮಾತನ್ನ ಕೇಳುವಂತೆ मैं तेरा बेटा बेटी बन जाऊं. ಅಂತ ಒಂದು ಮಗ ಮಗ ಮಗಳ ಮಗಳ चंद लोग आकर प्रार्थना पूछते हैं, पास्टर कितने दिनों से मैं प्रार्थना कर रही हूँ, ಕೆಲವು ಬಾರಿಗೆ ಎಷ್ಟು ಜನರು ಕೇಳ್ತಾ ಇದ್ದಾರೆ, ಪಾಸ್ಟ್ರೇ ನಾನು ಎಷ್ಟೋ ದಿನಗಳಿಂದ लेकिन मेरी प्रार्थना परमेश्वर सुन नहीं रहा है. ಆದ್ರೆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾ मैं ಇಲ್ಲ. आज आपको ईमानदारी से पूछना चाहता हूँ, ಇವತ್ತು ನಾನು ಪ್ರಾಮಾಣಿಕವಾಗಿ ಒಂದು क्या ಮಾತನ್ನ उसकी ಕೇಳಬೇಕಾಗಿ बातों को ಮನಸ್ಸು मान ಮಾಡ್ತೇನೆ. रहे हैं? ನಾವು ಆತನ ಮಾತನ್ನ क्या ಕೇಳ್ತಾ उसके ಇದ್ದೇವಾ? राह पर आप चल रहे हैं? ನಾವು ಆತನ ಮಾರ್ಗದಲ್ಲಿ ನಡೀತಾ क्या ಇದ್ದೇವೋ? ईमानदारी से बहुत स्पिरिचुअल जील के साथ उसकी हुजूरी में आ रहे हैं? ನಾವು ಅತಿ ಉತ್ಸುಕರಾಗಿ ಆತನ ಪ್ರಸನ್ನತೆಯಲ್ಲಿ ಬರ್ತಾ ಇದ್ದೇವೋ? चंद लोगों को देखांगा तो मुझे नहीं लगता कि वो जील उनमें है, ಮತ್ತೆ ಎಷ್ಟು ಜನರನ್ನ ನಾನು ನೋಡುವಾಗ ಆ ಉತ್ಸುಕತೆ ನಾನು ಅವರಲ್ಲಿ ಕಾಣುವುದಿಲ್ಲ. लेकिन जब वो जील से आ जाते हैं, ಆದ್ರೆ ಆ ಉತ್ಸುಕತೆಯಿಂದ परमेश्वर हमारी जिंदगी में कार्य करता है. ಅಂತ ಒಂದು ಉತ್ಸುಕತೆಯಿಂದ ನಾವು ಬರುವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ और उसके ಮಾಡ್ತಾರೆ. बाद हम ऐसे एक एक करके दरवाजा खुल जाता है, ಅಲ್ಲಿ ಇದೇ ರೀತಿಯಾಗಿ ಒಂದೊಂದು ಆದ ಬಾಗಿಲುಗಳು ತೆರೆಯಲ್ಪಡ್ತವೆ. फरिश्ता आ जाता है, ಅಲ್ಲಿ ದೇವದೂತನು ಬರ್ತಾನೆ, उसको मारकर उठा रहा है ಅಲ್ಲಿ ಆತನನ್ನು ತಟ್ಟಿ और ಎಬ್ಬಿಸ್ತಾ उसको कह रहा है कि ಆತನಿಗೆ भाई ಹೇಳ್ತಾ ಇದ್ದಾನೆ, तेरे कपड़े पहन ले और जूते पहन ले, ನಿನ್ನ ವಸ್ತ್ರಗಳನ್ನ ಹಾಕಿಕೋ, ಕೆರಗಳನ್ನ ಮೆಟ್ಟಿಕೋ और ಎಂಬುದಾಗಿ. ये निकल रहा है. ಮತ್ತು ಇಲ್ಲಿ ಈತನು ಹೋಗ್ತಾ ಇದ್ದಾನೆ. एक एक दरवाजा फरिश्ता खोल रहा है, ಒಂದೊಂದು ಆಗಿ ಬಾಗಿಲುಗಳನ್ನ ಆ ದೇವದೂತನು ತೆರೆತಾ ಇದ್ದಾನೆ. लेकिन लोहे का एक बड़ा दरवाजा था. ಆದ್ರೆ ಅಲ್ಲಿ ಕಬ್ಬಿಣದ ಒಂದು ದೊಡ್ಡ ಬಾಗಿಲಲ್ಲಿತ್ತು. बाइबल में हम ऐसे पढ़ते हैं, ಸತ್ಯವೇದದಲ್ಲಿ ನಾವು ಈ ರೀತಿಯಾಗಿ लोहे का ಓದ್ತೇವೆ. बड़ा दरवाजा खुद ब खुद खुल गया. ಆ ಕಬ್ಬಿಣದ ದೊಡ್ಡದಾದಂತ ಬಾಗಿಲು ಅದು ಸ್ವತಃ ತಂತಾನೆ जब खुदा की ತೆಗೆದುಕೊಂಡಿತು. बातों को मानने वाले हो जाएंगे, ನಾವು ದೇವರ ಮಾತನ್ನ ನಾವು लोहे का बड़ा ಕೇಳುವಂತ दरवाजा तेरे लिए खुल जाएगा. ಆಗ ಆ ಕಬ್ಬಿಣದಂತಿರುವಂತ ಆ ಬಾಗಿಲು ನಿನಗೋಸ್ಕರ ये ತೆರೆಯಲ್ಪಟ್ಟಿದೆ. आसान के दरवाजे खुलते वक्त पतरस ऐसे सोचे हुए होंगे, ये तो छोटे दरवाजे हैं, कोई भी खोल सकता है. ಬಹುಶಃ ಚಿಕ್ಕ ಚಿಕ್ಕ ಒಂದು ಬಾಗಿಲುಗಳು ತೆರೆತಾ ಇರುವಾಗ ಪೇತ್ರನು ಯೋಚಿಸಿರಬಹುದು, ಇವು ಚಿಕ್ಕಗಳ ಬಾಗಿಲುಗಳು ये बड़ा दरवाजा कौन खोलेगा? ಆದ್ರೆ ಈ ದೊಡ್ಡ ಬಾಗಿಲುಗಳು ಯಾರು ತೆರೀತಾರೆ? जब बड़ा दरवाजा खुद ब खुद उसके लिए खुल गया. ಆ ದೊಡ್ಡ ಬಾಗಿಲು ಸ್ವತಃ ತಂತಾನೆ ತನ್ನಷ್ಟಕ್ಕೆ ತಾನೇ ಅದು तुम्हें मालूम है ತೆರೆಯಲ್ಪಟ್ಟಿತು. उन औरतों के बारे में जो यीशु मसीह की खबर पर, यीशु मसीह की मैयत पर कुछ इत्र वगैरह लगाने की ख्याल से आ रहे थे सुबह सुबह सैटरडे के दिन. ಆ ಒಂದು ಶನಿವಾರದ ಬೆಳಗಿನ ಜಾವದಲ್ಲಿ ಆ ಎಲ್ಲರೂ ಸ್ತ್ರೀಯರು ಯೇಸುವಿನ ಒಂದು ಮೃತ ಶರೀರಕ್ಕೆ ಆ ಒಂದು ತೈಲವನ್ನು ಹಚ್ಚುವುದಕ್ಕಾಗಿ ಬರ್ತಾ ಇದ್ರು. अपने आपस में बात कर रहे ಅವರು हैं. ಸ್ವತಃ ತಮ್ಮಲ್ಲಿ इतनी बड़ी तैयारी के साथ हम आए ನಾವು हैं, ಇಷ್ಟೊಂದು ಸಿದ್ಧತೆಗಳಿಂದ इतनी ಬಂದಿದ್ದೇವೆ. सुबह उठकर आए हैं, ಇಷ್ಟು ಬೆಳಗಡೆ हम ಎದ್ದು ಬಂದಿದ್ದೇವೆ. औरतें अकेले यहाँ आ रहे ನಾವು हैं. ಸ್ತ್ರೀಯರು ಮಾತ್ರ ಇಲ್ಲಿ ಬೆಳಗ್ಗೆ इतना ಬಂದಿದ್ದೇವೆ. बड़ा पत्थर जो कब्र के सामने रखा गया है, हमारे लिए कौन खोलेगा? ಈ ಒಂದು ಸಮಾಧಿಯ ಎದುರುಗಡೆ ಇದ್ದಿರುವಂತ ಈ ದೊಡ್ಡ ಬಂಡೆಯನ್ನ ಯಾರು ತೆಗಿತಾರೆ? जब उस प्रार्थना के साथ आ रहे ಆ हैं, ಪ್ರಾರ್ಥನೆ ಮೂಲಕವಾಗಿ ಬರ್ತಾ जब उस दिल ಇರುವಾಗ, से आ रहे ಅಲ್ಲಿ हैं, ಬರ್ತಾ ಇರುವಾಗ हम बाइबल में पढ़ते ನಾವು हैं, ಸತ್ಯವೇದದಲ್ಲಿ ನೋಡ್ತೇವೆ, उतना बड़ा पत्थर जो कब्र के दरवाजे पर था खुद ब खुद निकल गया. ಅಲ್ಲಿ ಸಮಾಧಿಯ ಎದುರುಗಡೆ ಇರುವಂತ ಆ ಒಂದು ಕಲ್ಲು, ಅಷ್ಟು ದೊಡ್ಡ ಕಲ್ಲು ಬಂಡೆ, ಅದು ತಂತಾನೆ ಅದು तेरे मुंह के ಸರಿಯಿತು. दरवाजे पर रखा हुआ दरवाजा खोलने वाला है परमेश्वर. ನಿನ್ನ ಜೀವಿತದಲ್ಲಿ ಇಟ್ಟಿರುವಂತ ಆ ಕಲ್ಲನ್ನ ದೇವರು ಈ ದಿನ ಸರಿಸಲಿಕ್ಕೆ लेकिन सवाल ये है, ಆದ್ರೆ ಪ್ರಶ್ನೆ क्या उनकी ಇದಾಗಿದೆ, बातों को मानने के लिए तैयार हैं? ನೀವು ದೇವರ ವಚನಗಳನ್ನ ಪಾಲಿಸುವುದಕ್ಕಾಗಿ क्या अपने आप को ಸಿದ್ಧರಾಗಿದ್ದೀರಾ? पूरी तरह से उसके हवाले समर्पित करने के लिए तैयार है? ದೇವರ ಹಸ್ತಕ್ಕೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ हम अपने आप को उसके हवाले कर देंगे, ನಾವು ಒಪ್ಪಿಸುವುದಾದ್ರೆ परमेश्वर हमारी जिंदगी में कार्य करना शुरू हो ದೇವರು ನಮ್ಮ जाएगा. ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕಾಗಿ दरवाजा ಪ್ರಾರಂಭಿಸುತ್ತಾರೆ. खुल गया ಆ ಒಂದು ದ್ವಾರ और ತೆರೆಯಲ್ಪಟ್ಟಿತು, बाहर आ गया.
ಅವರು ಹೊರಗಡೆ ಬಂದ್ರು. बाहर आने के बाद 11वें वचन में हम पढ़ते हैं, ಹೊರಗಡೆ ಬಂದ ಮೇಲೆ 11ನೇ ವಚನದಲ್ಲಿ ನಾವು उस ನೋಡ್ತೇವೆ. वक्त पतरस जाग उठ रहा है, ಆಗ ಪೇತ್ರನು ಆತನಿಗೆ अपने ಎಚ್ಚರಿಕೆ ಆಗ್ತಾ आप ಇದೆ. को समझ रहा है. ತನ್ನನ್ನು ತಾನೇ ಅವನು हम अपने आप को समझने वाले होना चाहिए. ಆತನು ಸ್ವಗ್ರಹಿಕೆಯನ್ನ ಮಾಡ್ತಾ ಇದ್ದಾನೆ. सो मतलब हमारे 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 हमारी समझ आना चाहिए. ಅಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳಬೇಕು. एक एक बार क्या हो जाता है, हम कौन है पता नहीं चल जाता. ಕೆಲವು ಬಾರಿ ನಾವು ಯಾರಾಗಿದ್ದೇವೆ ಇದಾಗಿ ಗೊತ್ತಾಗುದಿಲ್ಲ. नींद में एक एक बार पता नहीं चलता. ಎಷ್ಟು ಬಾರಿ ನಿದ್ರೆಯಲ್ಲಿ ನಮಗೆ ತಿಳಿಯುವುದಿಲ್ಲ. कोई आके उठाता है तो डर जाते हैं लोग. ಯಾರೇ ಬಂದ್ರು ನಾವು ಭಯ ಪಡ್ತೇವೆ. पिछले दिनों में मैं सानिया को उठाया, बेटी सानिया उठ जा. ಮತ್ತು ಹಿಂದಿನ ಕೆಲವು ದಿನಗಳ ಹಿಂದೆ ನಾನು ಸಾನಿಯಾನ सानिया उठी, ऐसी देख रही है जैसे कि कोई शैतान उसको घबरा कर उठाया है. ಮತ್ತೆ ಸಾನಿಯಾ ಎದ್ದು ನೋಡ್ತಾ ಇದ್ದಾಳೆ, ಈ ರೀತಿಯಾಗಿ ನೋಡ್ತಾ ಇದ್ದಾಳೆ ಯಾರೋ ಸೈತಾನನ್ನು ಎದ್ದು क्योंकि वो नींद में थी बेचारी. ಯಾಕಂದ್ರೆ ಅವಳು ನಿದ್ರೆಯಲ್ಲಿ एक एक बार जब नींद में रहते हैं, ನಾವು ಕೆಲವು ಬಾರಿ ನಿದ್ರೆಯಲ್ಲಿ वो ಇರುವಾಗ क्या समझ में नहीं आता हमें. ನಮಗೆ ಅರ್ಥವಾಗುವುದಿಲ್ಲ. हमें नींद से उठना है. ನಾವು ನಿದ್ರೆಯಿಂದ आधे ಏಳಬೇಕು. कोलोसियों की किताब में पौल कह रहे हैं, ಕೊಲೊಸ್ಸೆದವರ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, आत्मिक नींद में सोए हुए मेरे प्यारो, ಆತ್ಮಿಕ ರೀತಿಯಲ್ಲಿ उठ ಮಲಗಿರುವಂತ जाग ಜನರು, उठो. ನೀವು ಎದ್ದೇಳ್ರಿ. हमें उठना है. ನಾವು ಎದ್ದೇಳಬೇಕು. नींद से हमें उठना ಆ है. ನಿದ್ದೆಯಿಂದ ನಾವು ಎದ್ದೇಳಬೇಕು. How long we are going to sleep in our sleep. ನಮ್ಮ ಒಂದು ನಿದ್ರೆಯಲ್ಲಿ ಎಷ್ಟು ದಿನ ನಾವು ಕಳೆಯಲಿಕ್ಕಿದ್ದೇವೆ. आज भजन संगीता 101 पढ़ रहे थे, याद है आपको. ಮತ್ತೆ ಇವತ್ತು ಕೀರ್ತನೆ 121 ನಾವು ಓದ್ತಾ ಇದ್ವಿ. इस्राएल का परमेश्वर ना ही सोएगा ना ही ऊँगेगा. ಇಸ್ರಾಯೇಲರ ದೇವರು ಮಲಗುವುದಿಲ್ಲ, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. पतरस अपने आप को समझ लिया, ಆ ಪೇತ್ರನು ತನ್ನನ್ನು अपने ತಾನೇ आप ಗ್ರಹಿಕೆ होश ಮಾಡಿಕೊಂಡನು. में आ गया वो. ಆತನು ಹೋಶ್ ಬಂದ. उसके बाद कह रहा है, अब मैं पूरा यकीन हो गया कि खुदावंद ने अपने फरिश्ते को भेजकर मुझे आश्चर्य तरीके से छुटकारा दिया, ऐसे कह रहा है. ಈಗ ನನಗೆ ಅರಿವಾಯಿತು, ಕರ್ತನು ತನ್ನ ದೂತನನ್ನ ಕಳುಹಿಸಿ ನನಗೆ ಸಂಪೂರ್ಣವಾದಂತ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. मुझे अब पता चला, यकीनन मुझे पता चला. ಈಗ ನಿಶ್ಚಯವಾಗಿ ನನಗೆ ಅರ್ಥವಾಯಿತು. इससे पहले पता नहीं चला था, ಇದಕ್ಕಿಂತ ಮುಂಚೆ ನನಗೆ क्योंकि ಅರ್ಥವಾಗಿರಲಿಲ್ಲ. मैं नींद में था, ಯಾಕಂದ್ರೆ ನಾನು ನಿದ್ರೆಯಲ್ಲಿದ್ದೆ. क्योंकि मैं सूठा नहीं था, ಯಾಕಂದ್ರೆ ನಾನು ಇನ್ನೂ क्योंकि मैं ಎಚ್ಚರವಾಗಿರಲಿಲ್ಲ. जागा नहीं था. ಇನ್ನೂ ನನಗೆ ಎಚ್ಚರವಾಗಿರಲಿಲ್ಲ. यही बात पतरस ऐमाल यानी एक्ट्स ऑफ द अपोस्टल की किताब 10वें अध्याय के 34 यानी 34 वचन में बता रहा है. ಇದೇ ವಚನವನ್ನ ಅಪೊಸ್ತಲ ಕೃತ್ಯಗಳು ಅದರ 10ನೇ ಅಧ್ಯಾಯದ 34ನೇ ವಚನದಲ್ಲಿ 10ನೇ ಅಧ್ಯಾಯ 34ನೇ ವಚನಗಳಲ್ಲಿ ಈ ರೀತಿ कॉर्नेलियस के घर में जाने के बाद बता रहा है, ಅಲ್ಲಿ ಅವರ ಕೊರ್ನೆಲಿಯಸರ ಮನೆಗೆ ಹೋದ ನಂತರ ಅವರು ಹೇಳ್ತಾ ಇದ್ದಾರೆ, अब मैं पूरा यकीन हो गया कि परमेश्वर सबको प्रेम कर रहा है. ಈಗ ನಾನು ನಿಶ್ಚಯವಾಗಿ ಹೇಳ್ತೇನೆ, ದೇವರು ಎಲ್ಲರನ್ನೂ ಸರಿಸಮಾನ ರೀತಿಯಲ್ಲಿ अब ಪ್ರೀತಿಸ್ತಾನೆ. वो जाग उठा है. ಅಲ್ಲಿ ಅವನಿಗೆ उससे ಎಚ್ಚರಿಕೆ ಆಗ್ತಾ ಇದೆ. पहले वो सोया हुआ था. ಅದಕ್ಕಿಂತ ಮುಂಚೆ ಅದನ್ನು उसका विचार क्या था मालूम क्या? ಅದಕ್ಕಿಂತ ಮುಂಚೆ ಆತನು ಏನ್ ಮಾಡ್ತಾ ಇದ್ದ और ಗೊತ್ತಾ? उसका विचार ये था कि परमेश्वर सिर्फ यहूदियों का है. ಮತ್ತು ಅದಕ್ಕಿಂತ ಮುಂಚೆ ಆತನ ಆಲೋಚನೆ ಈ ರೀತಿಯಾಗಿತ್ತು ಅಂದ್ರೆ, सिर्फ स्वर्ग में यहूदी लोग जाते हैं, ಸ್ವರ್ಗಕ್ಕೆ ಪರಲೋಕಕ್ಕೆ ಯಹೂದ್ಯರು ಮಾತ್ರ ಹೋಗ್ತಾರೆ. खैर यहूदी स्वर्ग को नहीं जाएंगे. ಸ್ವರ್ಗಕ್ಕೆ ಯಹೂದ್ಯರ ಇಲ್ಲದೆ ಇರುವಂತ ಅನ್ಯರು ಹೋಗುವುದಿಲ್ಲ. परमेश्वर सिर्फ यहूदियों का है, ದೇವರು ಬರೀ ಯಹೂದ್ಯರ ದೇವರು दूसरों ಮಾತ್ರ. का नहीं है. ಇನ್ನೊಬ್ಬರ ದೇವರಲ್ಲ. ऐसे गुमान था उसको. ಇಂತ ಒಂದು ಆಲೋಚನೆಗಳು लेकिन जब कॉर्नेलियस के घर में गया, ಆದ್ರೆ ಕೊರ್ನೆಲಿಯಸನ ಮನೆಗೆ ಹೋಗುವಾಗ रेवलेशन को देखा, ಅಲ್ಲಿ ಆತನ ಒಂದು परमेश्वर के कार्य को देखा, ದೇವರ ಕಾರ್ಯವನ್ನ ನೋಡ್ತಾ कॉर्नेलियस की गवाही को सुना. ಕೊರ್ನೆಲಿಯಸನ ಸಾಕ್ಷಿಯನ್ನ ಕೇಳ್ತಾ खैर ಇದ್ದಾನೆ. कौमों से आए हुए लोग उस घर में बैठे हुए उन लोगों को देखा, ಅನ್ಯರಾದಂತ ಆ ಜನರು ಆ ಮನೆಯಲ್ಲಿ ಕುಳಿತುಕೊಂಡಿರುವುದನ್ನ ನೋಡ್ತಾ उसकी ಇದ್ದಾನೆ. आंखें खुल गई. ಆತನ ಕಣ್ಣುಗಳು ತೆರೆತಾ उस ಇದೆ. वक्त कह रहा है, ಆಗ ಆತನು ಹೇಳ್ತಾ ಇದ್ದಾನೆ, मुझे अब पूरा यकीन हो गया कि परमेश्वर सब लोगों को प्रेम कर रहा है, ಈಗ ನನಗೆ ಖಚಿತತೆ ಆಯಿತು, ದೇವರು ಎಲ್ಲಾ ಜನರನ್ನ ಪ್ರೀತಿಸ್ತಾನೆ. सिर्फ यहूदियों को नहीं, ಯಹೂದ್ಯರನ್ನ ಮಾತ್ರ ಅಲ್ಲ. परमेश्वर सबका परमेश्वर ಆದ್ರೆ है. ದೇವರು ಎಲ್ಲರ अब ದೇವರಾಗಿದ್ದಾನೆ. हमें नींद से उठना है. ನಾವು ನಿದ್ದೆಯಿಂದ ಎಚ್ಚರ और उसके ಆಗಬೇಕು. बाद हमें मालूम है कि पतरस उस घर को चल गया है जहां वो लोग कलीसिया में बैठकर प्रार्थना कर रहे ಮತ್ತೆ थे. ಈಗ ನಮ್ಮೆಲ್ಲರಿಗೂ ಆ ಕತೆ ಗೊತ್ತಿರುವ ಹಾಗೆ ಪೇತ್ರನು ಅಲ್ಲಿ ವಿಶ್ವಾಸಿಗಳು ಸೇರಿ ಪ್ರಾರ್ಥಿಸುವಂತ ಆ ಮನೆಗೆ ಹೋಗ್ತಾ ಇದ್ದಾನೆ. और 12वें वचन से हम देखते हैं उस घर में आए जहां यूहन्ना के घर में प्रार्थना हो रही थी. ಅಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯೋಹಾನನ ಮನೆಯಲ್ಲಿ ಅದು ಪ್ರಾರ್ಥನೆ ನಡೀತಾ ಇದೆ. या मरियम के घर में वहां प्रार्थना हो रही है. ಮರಿಯಳ ಮನೆಯಲ್ಲಿ ಪ್ರಾರ್ಥನೆ ಆಗ್ತಾ इसी ಇದೆ. मरियम के घर में हम देखते हैं कि भाई रिवाइवल आई
थी ಇದೇ ಒಂದು ಮರೆಯಳ ಮನೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಉಜ್ಜೀವನ ಬಂದಿತ್ತು और वो घर प्रार्थना घर था। ಮತ್ತು ಆ ಮನೆ ಪ್ರಾರ್ಥನೆಯ ಮನೆಯಾಗಿತ್ತು. तुम्हें मालूम है पेंटिकोस्ट दिन के एक प्रार्थना हो रही थी एक घर में, ನಿಮಗೆ ನೆನಪಿದೆಯೋ ಪಂಚಾಶತ್ತಮ ದಿನದ ಒಂದು ಪ್ರಾರ್ಥನೆ ನಡೆಯುತ್ತಾ ಇತ್ತು ಒಂದು 120 ಮನೆಯಲ್ಲಿ. लोग प्रार्थना कर रहे थे ಅಲ್ಲಿ 120 ಜನರು ಪ್ರಾರ್ಥಿಸ್ತಾ ಇದ್ರು. और वो घर जो है मरियम का घर था वो, ಆ ಮನೆ ಅದು ಮರಿಯಳ ಮನೆಯಾಗಿತ್ತು. और वो घर में रिवाइवल हो रही थी। ಮತ್ತು ಆ ಮನೆಯಲ್ಲಿ ಒಂದು वो रिवाइवल होने के बाद यहाँ भी एक रिवाइवल हो रही ಆ है। ಉಜ್ಜೀವನ ಬಂದಾದ ನಂತರ ಇಲ್ಲಿ ಸಹ ಒಂದು ಉಜ್ಜೀವನ ಬರ್ತಾ ಇದೆ. जिस घर में प्रार्थना रहती है ना, ಯಾವ ಮನೆಗಳಲ್ಲಿ ಪ್ರಾರ್ಥನೆ ಇರ್ತದೋ उस घर में रिवाइवल होता है। ಆ ಮನೆಗಳಲ್ಲಿ ಆ ಒಂದು ಉಜ್ಜೀವನ मत्ती ಬರುವಂತಾಗಿದೆ. सुसमाचार 90 अध्याय को अगर आप पढ़ेंगे, ಮತ್ತಾಯ 9ನೇ ಅಧ್ಯಾಯವನ್ನು ನೀವು ನೋಡುವುದಾದ್ರೆ वहाँ उस एक घर में यीशु मसीह जाने से पहले ಆ ಮನೆಗೆ ಯೇಸು ಸ್ವಾಮಿ ಹೋಗೋದಕ್ಕಿಂತ ಮುಂಚೆ गुनगुनाहट है उस घर में, ಅಲ್ಲಿ ಒಂದು ಕೆಲವು ಮಾತುಗಳು ನಡೀತಾ लड़ाई ಇದೆ. हो रही है उस ಅಲ್ಲಿ घर में, ಜಗಳಗಳಾಗ್ತಾ ಇವೆ. पाप है उस घर ಆ में, ಒಂದು ಮನೆಯಲ್ಲಿ ಪಾಪವಿದೆ. और ये घर में बहुत सारी चीजें हैं वहाँ। ಈ ಮನೆಯಲ್ಲಿ ಕೆಲವೆಷ್ಟೋ जब यीशु मसीह उस घर में आ गए, ಆ ಯೇಸು ಸ್ವಾಮಿ ಆ ಮನೆಗೆ ಬರುವಾಗ पाप चला गया, ಅಲ್ಲಿ ಪಾಪ ಬಿಟ್ಟು ಹೋಯಿತು, श्राप चला गया, ಶಾಪ ಬಿಟ್ಟು ಹೋಯಿತು, बीमारी चली गई, ಎಲ್ಲ ರೋಗ ಸೌಖ್ಯವಾಯಿತು. वो घर नहीं खुदा का कलीसिया बन ಆ गया। ಮನೆ ಇಲ್ಲದೆ ಅದು ದೇವರ ಒಂದು ಸಭೆ ಆಯಿತು. जिस घर में प्रार्थना हो रही है, ಯಾವ ಮನೆಗಳಲ್ಲಿ ಪ್ರಾರ್ಥನೆ ನಡೀತಾ ಇದೆ उस घर में रिवाइवल हो रही है। ಆ ಮನೆಗಳಲ್ಲಿ ಉಜ್ಜೀವನ ಬರ್ತಾ ಇದೆ. कितने चाहते हैं कि हमारे घर में रिवाइवल ಎಷ್ಟು चाहिए? ಜನರಿಗೆ ಉಜ್ಜೀವನ ತಮ್ಮ ಮನೆಗಳಲ್ಲಿ ಬೇಕು? अपने हाथ उठाइए, मेरे घर में रिवाइवल ನೀವು चाहिए। ಕೈಗಳನ್ನ ಮೇಲಕ್ಕೆತ್ತಿ ಹೇಳಿ, ನನ್ನ मेरे ಮನೆಯಲ್ಲಿ घर में ಉಜ್ಜೀವನ ಬೇಕು. मेरे घर में लड़ाई नहीं, ನನ್ನ ಮನೆಯಲ್ಲಿ ಜಗಳವಿಲ್ಲ, मेरे घर में मारामारी नहीं, ನನ್ನ ಮನೆಯಲ್ಲಿ ಜಗಳವಿಲ್ಲ, मेरे घर में बीमारी नहीं, ನನ್ನ ಮನೆಯಲ್ಲಿ ರೋಗವಿಲ್ಲ, मेरे घर में गरीबी नहीं, ನನ್ನ ಮನೆಯಲ್ಲಿ मेरे घर में रिवाइवल हो ನನ್ನ जाए। ಮನೆಯಲ್ಲಿ ರಿವೈವಲ್ ಆಗ್ಬೇಕು. अगर रिवाइवल होना है, ಅಲ್ಲಿ ಉಜ್ಜೀವನ ಬರಬೇಕು. ये जॉन का घर हो जाना ಅಂತ चाहिए, ಒಂದು ಯೋಹಾನನ ಮನೆಯಾಗಿ ಮಾರ್ಪಡಬೇಕು. प्रार्थना घर होना ಅದು चाहिए। ಪ್ರಾರ್ಥನೆಯ ಮನೆಯಾಗಿರಬೇಕು. जहाँ प्रार्थना है, ಎಲ್ಲೆಲ್ಲಿ ಪ್ರಾರ್ಥನೆ ಇದೆಯೋ वहाँ रिवाइवल है। ಅಲ್ಲೆಲ್ಲಿ ಒಂದು ಬಿಡುಗಡೆ क्यों न ಇದೆ. तालियों के साथ परमेश्वर का धन्यवाद दे देंगे। ಅದಕ್ಕೋಸ್ಕರ ನಾವು ಚಪ್ಪಾಳೆ ತಟ್ಟುತ್ತಾ हमारे घर में प्रार्थना, हमारे घरों में प्रार्थना शुरू हो जाए। ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಪ್ರಾರಂಭ मैं कहता हूँ इस घर में प्रार्थना हो जाए, इस घर में प्रार्थना हो जाए, ನಾನು ಹೇಳ್ತೇನೆ ಈ मನೆಗಳಲ್ಲಿ ये घर में प्रार्थना हो जाए, वो घर में प्रार्थना हो जाए। एक घर में प्रार्थना हो गई ना, परमेश्वर की आत्मा हमारे कार्य करना शुरू करेगा। ನಮ್ಮ ಮನೆಗಳಲ್ಲಿ ಕಾರ್ಯ ಮಾಡೋದು हालेलुया। कितने लोग चाहिए कि हमारे घर में रिवाइवल ಎಷ್ಟು चाहिए? ಜನರು ಹೇಳ್ತೀರಾ ನಮ್ಮ ಮನೆಯಲ್ಲಿ ಉಜ್ಜೀವನ ಬೇಕು? क्या आज एक निर्णय लेंगे, मैं आज से मेरे घर में प्रार्थना शुरू करूंगी। ಇವತ್ತಿನಿಂದ ಒಂದು ನಿರ್ಧಾರ ತೆಗೆದುಕೊಳ್ಳುವ, ನಮ್ಮ ಮನೆಯಲ್ಲಿ ನಾನು शाम को हो या सुबह को हो, ಬೆಳಗ್ಗೆ ಆಗಿರ್ಲಿ ಅಥವಾ ಸಂಜೆ ಆಗಿರ್ಲಿ, दोपहर को हो या किसी भी वक्त, ಮಧ್ಯಾಹ್ನದ ಸಮಯ ಅಥವಾ ಯಾವುದೇ माँ बाप ಸಮಯವಾಗಿರಲಿ, भाई बहन बच्चे सब मिलकर मैं प्रार्थना करने वाला हो ತಂದೆ, जाऊंगा। ತಾಯಿ ಮಕ್ಕಳು ಎಲ್ಲರೂ ಸೇರಿ ಪ್ರಾರ್ಥಿಸುವಂತ ಸಮಯ. जिस घर में प्रार्थना होती है, ಯಾವ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ उस घर से शैतान डरता है। ಆ ಮನೆಯಿಂದ ಸೈತಾನನು सात ಹೆದರ್ತಾನೆ. नहीं 70 किलोमीटर दूर रहता है। ಎಲ್ಲ 70 ಕಿಲೋಮೀಟರ್ ದೂರ ಇರ್ತಾರೆ. हालेलुया। हालेलुया। नहीं है तो ऐसे लपड़े के साथ आएंगे, दे पास्टर ಅವರೇ ಯಾರೋ ಮನೆಗೆ ಮಾಟ ಮಂತ್ರ ಮಾಡಿದ್ದಾರೆ। अगर ऐसा नहीं होगा तो ये समस्या लेकर आएंगे कि पासवान जी हमारे घर में कुछ कोई माटा मंत्र नहीं चलेगा, कोई काला जादू नहीं चलेगा, कोई माट मंत्र नहीं ಯಾವುದೇ चलेगा। ಮಾಟ ಮಂತ್ರ ನಡೆಯುವುದಿಲ್ಲ। माट मंत्र से भी ज्यादा शक्ति है परमेश्वर की शक्ति। ಮಂತ್ರಕ್ಕಿಂತ ಹೆಚ್ಚಾದಂತ ಶಕ್ತಿ, ದೇವರ ಶಕ್ತಿ ನಮ್ಮ कितने लोग आज ಮನೆಯಲ್ಲಿ ಇದೆ. निर्णय ले मेरे घर में प्रार्थना हो ಎಷ್ಟು जाए? ಜನರು ಹೇಳ್ತೀರಾ ನನ್ನ ಮನೆಯಲ್ಲಿ ಪ್ರಾರ್ಥನೆ ಆಗಬೇಕು ಎಂಬುದಾಗಿ? हालेलुया। हालेलुया। सब मिलकर मेरे साथ हिंदी में जोर से कहिएगा, ಎಲ್ಲರೂ ಸೇರಿ ಹಿಂದಿಯಲ್ಲಿ ನನ್ನೊಟ್ಟಿಗೆ ಜೋರಾಗಿ ऊंची ಹೇಳಿ, आवाज से कहिएगा, ಗಟ್ಟಿಯಾಗಿ ಹೇಳಿ, दिल की गहराई से कहिएगा। ಹೃದಯದಿಂದ ಹೇಳಿ, आज से आज से मेरे घर में परमेश्वर मैं प्रार्थना करना शुरू करूंगा। घर में जब प्रार्थना नहीं होती, ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲದೆ उस वक्त ಇರುವಾಗ शैतान काम कर देता। ಆಗ ಸೈತಾನನು ಕೆಲಸ इब्राहिम की ಮಾಡ್ತಾನೆ. जिंदगी को देखेंगे, इब्राहिम को जिंदगी को देखेंगे, ಅಬ್ರಹಾಮನ ಜೀವಿತವನ್ನು ನಾವು सुबह से ನೋಡುವುದಾದರೆ शाम तक हर रोज उसकी
उसके घर में प्रार्थना होती थी। ಬೆಳಗಿನಿಂದ ಸಂಜೆ ತನಕ ಆತನ ಮನೆಯಲ್ಲಿ ಪ್ರಾರ್ಥನೆ ईयोब ನಡೀತಾ के ಇತ್ತು. घर को देखेंगे, ಯೋಬನ ಮನೆಯಲ್ಲಿ ನೋಡುವುದಾದರೆ 10 बच्चे, 10 ಜನ 10 ಮಕ್ಕಳು, घर, 10 ಮನೆಗಳು, 10 परिवार, 10 ಕುಟುಂಬಗಳು. लेकिन 10 घरों में 10 प्रार्थना हो रही थी। ಆದ್ರೆ 10 ಮನೆಗಳಲ್ಲಿ 10 ತರದ ಪ್ರಾರ್ಥನೆ ಆಗ್ತಾ ಇತ್ತು. बीमारी आई उस घर को, ಅಲ್ಲಿ ಆ ಮನೆಗೆ ರೋಗ ಬಂದಿತ್ತು, परेशानी आई उस घर ಅಲ್ಲಿ को, ಕಠಿಣ ಕಷ್ಟಗಳು ಬಂದಿತ್ತು, नुकसान आए उस घर ಅಲ್ಲಿ को। ನುಕ್ಸಾನಗಳು ಬಂದಿತ್ತು. ये मत समझो कि प्रार्थना करने के वजह से नुकसान नहीं आएगा। ಈ ರೀತಿಯಾಗಿ ಅಂದುಕೊಳ್ಳಬೇಡ್ರಿ, ನಾನು ಪ್ರಾರ್ಥಿಸ್ತಾ ಇರುವುದಾದ್ರೆ ನುಕ್ಸಾನಗಳು ಬರುವುದಿಲ್ಲ ಎಂಬುದಾಗಿ. बीमारी आई उस घर को, ಅಲ್ಲಿ ಆ ಮನೆಗೆ ರೋಗ लेकिन ಬಂದಿತ್ತು. प्रार्थना की वजह से ಆದ್ರೆ जो ಪ್ರಾರ್ಥನಾ ಮೂಲಕವಾಗಿ चीजें वो घर खोया था 10 गुना उसको मिल गया। ಯಾವ ಸಂಗತಿಗಳನ್ನ ಆ ಮನೆ ಕಳೆದುಕೊಂಡಿತ್ತು 10ರಷ್ಟು ಅದಕ್ಕೆ ಮರಳಿ 10 गुना परमेश्वर देने के लिए तैयार है। 10ರಷ್ಟು ದೇವರು ಕೊಡೋದಕ್ಕಾಗಿ हम ಸಿದ್ಧರಾಗಿದ್ದಾರೆ. प्रार्थना करने के लिए तैयार हो ನಾವು जाएं। ಪ್ರಾರ್ಥನೆ ಮಾಡೋದಕ್ಕಾಗಿ अब छुटकारा ಸಿದ್ಧರಾಗಬೇಕು. हो गया, ಈಗ ಬಿಡುಗಡೆ ಆಯ್ತು. अब पतरस घर को आ रहा ಈಗ है। ಪೇತ್ರನು ಮನೆಗೆ ಬರ್ತಾ आने के ಇದ್ದಾನೆ. बाद हम देखते ಅಲ್ಲಿ हैं ಮನೆಗೆ ಬಂದ ನಂತರ ನಾವು वहां ನೋಡ್ತೇವೆ, दरवाजा बंद है। ಅಲ್ಲಿ ಮನೆಯ ಬಾಗಿಲುಗಳು ಬಂದಿವೆ. 3 बड़े बड़े दरवाजे खुल गए, ಅಲ್ಲಿ 3 ದೊಡ್ಡ ದೊಡ್ಡ ಬಾಗಿಲುಗಳು ತೆರೆದಿವೆ. छोटे दरवाजे खुल गए, ಚಿಕ್ಕದ ಬಾಗಿಲುಗಳು बड़ा दरवाजा ತೆರೆದಿವೆ. खुल गया, ದೊಡ್ಡ ಬಾಗಿಲುಗಳು लोहे का दरवाजा खुल गया, ಕಬ್ಬಿಣದ ಬಾಗಿಲು ಸಹ वो भी ತೆರೆಯಲ್ಪಟ್ಟಿತು. खुद ब खुद खुल गया। ಅದು ಸಹ ಸ್ವತಃ ತನ್ನಷ್ಟಕ್ಕೆ ತಾನೇ लेकिन ತೆರೆಯಲ್ಪಟ್ಟಿತು. 16वें वचन को जब आप पहुंचते हैं, आगे- 16th वर्ष को पहुंचते ಆದ್ರೆ हैं, 16ನೇ ವಚನಕ್ಕೆ ನಾವು दरवाजा ಮುಟ್ಟುವಾಗ बंद ಅಲ್ಲಿ है, ಬಾಗಿಲ ಬಂದಾಗಿದೆ. वहां खटखटा रहा है, ಅಲ್ಲಿ ಆತನು ತಟ್ತಾ एक ಇದ್ದಾನೆ. बच्ची दौड़ती आ रही ಒಬ್ಬ है ಮಗಳು ಓಡ್ತಾ ಬರ್ತಾ और आने ಇದ್ದಾಳೆ. के बाद दरवाजा खोल नहीं रही है, ಆ ಬಂದ ತಕ್ಷಣ ಬಾಗಿಲ ತೆಗಿತಾ ಇಲ್ಲ. दरवाजा खटखटा रहा है, ಆತನು ಮನೆಯಲ್ಲಿ ತಟ್ತಾ ಇದ್ದಾನೆ. ಮನೆ दरवाजे के ಬಾಗಿಲನ್ನ. अंदर कोई सुन रहा है, ಅವಳು ಮನೆಯ ತಟ್ಟುವುದನ್ನ खोलने ಕೇಳ್ತಾ के ಇದ್ದಾಳೆ लिए ಸಹ. लोग तैयार हैं, ತೆರೆಯುವುದಕ್ಕಾಗಿ ಜನರು ಸಿದ್ಧರಾಗಿಯೂ ಸಹ लेकिन खुल ಇದ್ದಾರೆ. नहीं रहा है। ಆದ್ರೆ ತೆರೆಯಲ್ಪಡ್ತಾ ಇಲ್ಲ. बहुत सारे दरवाजे तुम्हारी जिंदगी में खुले हुए होंगे, ಬಹುಶಃ ಎಷ್ಟೋ ಬಾಗಿಲುಗಳು लेकिन- ನಿಮ್ಮ ಜೀವಿತದಲ್ಲಿ लेकिन ये ಬಂದಾಗಿರಬಹುದು. छोटा दरवाजा बंद है अब। ಆದ್ರೆ ಎಷ್ಟೋ ಜನ ಬಾಗಿಲುಗಳು ತೆರೆಯಲ್ಪಟ್ಟಿರಬಹುದು, ಆದ್ರೆ ಈ ಚಿಕ್ಕ ಬಾಗಿಲುಗಳು लेकिन बाइबल में हम ऐसे पढ़ते हैं, ಆದ್ರೆ ಸತ್ಯವೇದದಲ್ಲಿ ये ನಾವು ಈ ರೀತಿಯಾಗಿ खटखटाते ಓದ್ತೇವೆ. रहा, खटखटाते रहा, खटखटाते रहा, खटखटाते रहा। ಈತನು ತಟ್ಟುತ್ತಾ ಇದ್ದ. मत्ती सुसमाचार 7वें अध्याय में परमेश्वर का वचन में ऐसे बताता है, ಮತ್ತಾಯ 7ರಲ್ಲಿ ಈ ರೀತಿಯಾಗಿ ಹೇಳ್ತದೆ, मांगो तो दिया जाएगा, ಕೇಳಿಕೊಳ್ಳಿರಿ ನಿಮಗೆ ದೊರೆಯುವುದು, ढूंढो तो तुम पाओगे, ಹುಡುಕಿರಿ निಮಗೆ ಸಿಕ್ಕುವುದು, और दरवाजा खटखटाओ तो तुम्हारे लिए दरवाजा खोला जाएगा। ತಟ್ಟಿರಿ ನಿಮಗೋಸ್ಕರ ಆ ಬಾಗಿಲುಗಳು ತೆರೆಯಲ್ಪಡುವುದು उसके बाद ಎಂಬುದಾಗಿ. 8वां वचन ऐसे बताता है, ಅದರ ನಂತರ 8ನೇ ವಚನ ಈ ರೀತಿಯಾಗಿ मांगने ಹೇಳ್ತದೆ, वाले, ಕೇಳುವವರೇ एक मांगने वाले ಕೇಳುವವರೇ मांगते ही रहना है, ಕೇಳ್ತಾನೆ ಇರಿ, खटखटाने वाले तट्टुववरे खटखटाते ही रहना, तट्टता ही इरी, ढूंढने वाले ಹುಡುಕುವವರೇ ढूंढते ही रहना, ಹುಡುಕುತ್ತಲೇ ಇರಿ, एक दिन दरवाजा तेरे लिए खुल जाएगा। ಒಂದು ದಿನ ದೇವರ ಬಾಗಿಲುಗಳು ನಿನಗೋಸ್ಕರ ತೆರೆಯಲ್ಪಡ್ತವೆ. दरवाजे पर दस्तखत देने वाले ಆ ಒಂದು ತಟ್ಟತಾ ಇರುವಂತವರೇ एक बार न खुलने की वजह से ಒಂದು ಬಾರಿ ತೆರೆದೇ ಹೋಗಿರುವುದರಿಂದ वापस नहीं जाना ಮತ್ತೆ है, ಮರಳಿ ಹೋಗಬೇಡಿ, खटखटाते रहना, तट्टता इरी, खटखटाते रहना। तट्टता इरी। चंद लोगों की गवाही मैं सुना हूँ, ಎಷ್ಟೋ ಜನರ ಒಂದು ಸಾಕ್ಷಿಯನ್ನು ನಾನು मैं ಕೇಳಿದ್ದೇನೆ. कर्ज लिया, देने के लिए मैं प्रार्थना किया, दे नहीं पाया, ನಾನು ಸಾಲ ತಗೊಂಡಿದ್ದೆ, ಸಾಲ ಕೊಡುವುದಕ್ಕಾಗಿ ಪ್ರಾರ್ಥಿಸಿದರೆ ಆದ್ರೆ ಸಾಲ ಮುಟ್ಟಿಸ್ಲಿಕ್ಕೆ प्रार्थना ಆಗ್ಲಿಲ್ಲ. मैंने किया उसका, ನಾನು ಅದಕ್ಕೋಸ್ಕರ ಪ್ರಾರ್ಥಿಸಿದೆ, लेकिन कर्ज नहीं गया, ಆದ್ರೆ ಸಾಲ ಹೋಗಲಿಲ್ಲ. वो चला गया। ಆತನು ಹೋದ. तू गलत काम किया है, ನೀನು ತಪ್ಪು ಕೆಲಸ ಮಾಡಿದ್ದೀಯ, खटखटाया है, ನೀನು ತಟ್ತಾ ಇದ್ದೀಯ, खटखटाया है, ತಟ್ತಾ ಇದ್ದೀಯ, लेकिन खटखटाते ही रहना है। ಆದ್ರೆ ತಟ್ಟತಾನೆ ಇರಬೇಕು. मांगा है, ನೀನು ಕೇಳಿದ್ಯೋ ಸರಿ, मांगते ही रहना ಆದ್ರೆ है, ಕೇಳ್ತಾನೆ एक ಇರಬೇಕು. दिन दरवाजा खुल जाएगा, ಒಂದು ದಿನ ಆ ಬಾಗಿಲ दरवाजा ತೆರೆಯಲ್ಪಡುತ್ತದೆ. खुल जाएगा। ಆ ಒಂದು ಬಾಗಿಲ तुम्हें मालूम है ತೆರೆಯಲ್ಪಡುತ್ತದೆ. हथौड़ी के बारे में प्रिसों में आपको बताया, प्रचार के दौरान जब दीवार तोड़ने के लिए हम जाते हैं, हथौड़े से मारते ही रहना है। ಮತ್ತು ನಾನು ಮೊನ್ನೆ ಹೇಳ್ತಾ ಇದ್ದೆ, ನಾವು ಒಂದು दीवार के लिए ಗೋಡೆಯನ್ನ हम ಬಿಡಿಸುವುದಾದ್ರೆ दरवाजे को ಅದನ್ನ ಹೊಡಿತಾ ಇರ್ಬೇಕು. मारते ही रहना है, ಹೊಡಿತಾನೆ ಇರ್ಬೇಕು. नहीं टूटेगा ಅದು वो, ಬೀಳುವುದಿಲ್ಲ. मारते ही रहना, ಅದನ್ನ ಹೊಡಿತಾ ಇರ್ಬೇಕು. मारते ही रहना, ಹೊಡಿತಾ ಇರ್ಬೇಕು. मारते मारते आप देखेंगे कि क्रैक आ जाएंगे। ಹೊಡಿತಾ ನೀವು ನೋಡ್ತೀರಾ ಅಲ್ಲೊಂದು ಕ್ರ್ಯಾಕ್ ಬರ್ತದೆ. इसका मतलब क्या है? ಇದರ ಅರ್ಥ ಏನಾಗಿದೆ? दीवार टूटने वाली ಅಲ್ಲಿ है, ಆ ಗೋಡೆ ಒಡೆದು ಬಿಟ್ಟಿದೆ. रास्ता निकलने वाला ಅಲ್ಲಿ ಒಂದು है। ಮಾರ್ಗ ಸಿದ್ಧವಾಗಿದೆ. प्रार्थना करने वाले के लिए परमेश्वर रास्ता खोलने वाला है। ಪ್ರಾರ್ಥನೆ ಮಾಡುವಂತ ಜನರಿಗೋಸ್ಕರ ದೇವರು ಬಾಗಿಲನ್ನು परमेश्वर हमारी ತೆರೆಯುತ್ತಾ जिंदगी में ಇದ್ದಾರೆ. कार्य करेगा मेरे ದೇವರು ನಮ್ಮ प्यारों। ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. मांगो तो दिया जाएगा, ಬೇಡಿಕೊಳ್ಳಿರಿ निಮಗೆ ದೊರೆಯುವುದು, ढूंढो तो पाओगे, ಹುಡುಕಿರಿ ನಿಮಗೆ ಸಿಕ್ಕುವುದು, दरवाजा खटखटाओ तो तुम्हारे लिए परमेश्वर ಬಾಗಿಲನ್ನು दरवाजा ತಟ್ಟುವುದಾದರೆ ದೇವರು ನಿನಗೋಸ್ಕರ ಬಾಗಿಲನ್ನು ತೆರೆಯುತ್ತಾರೆ. हालेलुया। हालेलुया। क्यों
पुनः जोरदार तालियों के साथ परमेश्वर का ಗಟ್ಟಿಯಾಗಿ धन्यवाद। ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಕೃತಜ್ಞತೆ ಸಲ್ಲಿಸೋಣ. मांगने वाले हो जाइएगा। ನಾವು ಕೇಳುವಂತವರಾಗಿರ್ಬೇಕು. हालेलुया, Hallelujah. आमेन। Amen. और ये चर्च प्रार्थना कर रही है, ಈ ಸಭೆ ಪ್ರಾರ್ಥಿಸ್ತಾ ಇದೆ. किसके लिए प्रार्थना कर रही है? ಯಾರಿಗೋಸ್ಕರ ಪ್ರಾರ್ಥಿಸ್ತಾ पतरस के ಇದೆ? लिए प्रार्थना कर रही ಪೇತ್ರನಿಗೋಸ್ಕರ है। ಪ್ರಾರ್ಥಿಸ್ತಾ किसके ಇದೆ? क्या चीज के लिए प्रार्थना कर रही है? ಯಾವುದಕ್ಕಾಗಿ ಪ್ರಾರ್ಥಿಸ್ತಾ आए ಇದೆ? परमेश्वर पतरस को छुटकारा दे दे। ಬಂದಿರುವ ಆ ಒಂದು ಪೇತ್ರನಿಗೆ ಬಿಡುಗಡೆ ಕೊಡಿ ಎಂಬುದಾಗಿ जब पतरस आ गया, ಆದ್ರೆ ಪೇತ್ರನು जब ಬರುವಾಗ, पतरस ठहर गया, ಪೇತ್ರನು तो ನಿಂತಿರುವಾಗ ये मान नहीं रहे ಅಲ್ಲಿ हैं। ನಂಬ್ತಾ ಇಲ್ಲ. क्या आप विश्वास करते हैं कि ये प्रार्थना विश्वास की प्रार्थना थी? ನೀವು ನಂಬ್ತೀರಾ ಈ ಒಂದು ಪ್ರಾರ್ಥನೆ ನಂಬಿಕೆಯ ಪ್ರಾರ್ಥನೆ प्रार्थना कर रहे थे, ಪ್ರಾರ್ಥನೆ ಏನೋ ಮಾಡ್ತಾ लेकिन ಇದ್ರು. मुझे नहीं लगता है कि विश्वास की प्रार्थना ಆದ್ರೆ थी। ನನಗೆ ಅನ್ಸುವುದಿಲ್ಲ ಇವರು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ರು लेकिन मैं ಎಂಬುದಾಗಿ. परमेश्वर का धन्यवाद देना चाहता हूँ। ಆದ್ರೆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಮನಸ್ಸು ಮಾಡ್ತೇನೆ. विश्वास से भी की जाने वाली प्रार्थना को परमेश्वर उत्तर देने के लिए हमारे घर आने वाला है। ನಂಬಿಕೆಯಲ್ಲಿ ಪ್ರಾರ್ಥಿಸಿದಂತ हालेलुया, ಪ್ರಾರ್ಥನೆಗೂ ಸಹ ಉತ್ತರ आमेन। ಕೊಡೋದಕ್ಕಾಗಿ लेकिन जब ದೇವರಿದ್ದಾರೆ. दिल से प्रार्थना निकलती है, ಆದ್ರೆ ಮನಸ್ಸಿನಿಂದ ನಾವು ಪ್ರಾರ್ಥಿಸುವಾಗ थोड़ा बहुत डाउट आ जाता है। ಎಷ್ಟೋ ಬಾರಿ ನಮಗೆ ಸಂದೇಹ ಬರ್ತದೆ. आपको उतना ही नहीं, मुझे भी आ जाता है। ಅಷ್ಟೇ ಅಲ್ಲ ನನಗೂ ಸಹ मुझे ಬರ್ತದೆ. लगता है सबसे ज्यादा डाउट मुल्ला को है। ನನಗನಿಸ್ತದೆ ಎಲ್ಲರಿಗಿಂತ ಹೆಚ್ಚಾಗಿ ಸಂದೇಹ ಪಡುವನು मेरी बीवी हमेशा कहती है कोई बात मानता ही नहीं। ನನ್ನ ಹೆಂಡತಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀವು ಯಾವುದೇ ಮಾತು ಕೇಳುವುದೇ ಇಲ್ಲ. चर्च कैसी थी बोल के सबास्टिन को पूछता हूँ मैं। ಮತ್ತೆ ಚರ್ಚ್ ಯಾವ ರೀತಿಯಾಗಿತ್ತು ಎಂಬುದಾಗಿ ಸಬಾಸ್ಟಿನ್ ಅವರನ್ನ उतना ही ಕೇಳ್ತಾರೆ. सरसरी हाँ 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 बोल देते हैं वो। ಅವ್ರು ಹೇಳ್ತಾರೆ ಹೌದು ಈ ರೀತಿಯಾಗಿ. उसके बाद आनंद को पूछता हूँ, ಆ ನಂತರ ಪಾಸ್ಟರ್ ಆನಂದ್ ಅವರನ್ನ उसके बाद मैं ಕೇಳ್ತೇನೆ. बीवी को पूछता हूँ। ಮತ್ತೆ ಫಿಬಿ ಅವರನ್ನ मेरी बीवी ಕೇಳ್ತೇನೆ. कहती है यार मेलियो ನಂಬಿಕೆನೇ ನಿಮಗಿಲ್ರಿ। ಮತ್ತೆ ನನ್ನ ಹೆಂಡತಿ ಹೇಳ್ತಾರೆ ನಿಮ್ಗೆ ಯಾರ ಮೇಲೂ ಸಹ ನಂಬಿಕೆ ಇಲ್ಲ. हमारी अविश्वास से भी की जाने वाली प्रार्थना को सुनने वाला एक परमेश्वर आसमान पर मौजूद है, इसको हमें याद रखना है। ಅಪನಂಬಿಕೆಯಲ್ಲ ಸಹ ಮಾಡಿದಂತ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ ನಾವು इसका मतलब ये नहीं कि डाउट से प्रार्थना करो, ये नहीं सिखा रहा आपको। ನಾನು ಅಪನಂಬಿಕೆಯಲ್ಲಿ ಪ್ರಾರ್ಥಿಸಿ ಎಂಬುದಾಗಿ ನಿಮಗೆ ಕಲಿಸ್ತಾ ಇಲ್ಲ. विश्वास हमें होना चाहिए। ನಮಗೆ ನಂಬಿಕೆ ಇರಬೇಕು. दिल की गहराई से जब प्रार्थना निकलती है, ಹೃದಯದ ಆಳದಿಂದ ಪ್ರಾರ್ಥನೆ ಹೊರಬರುವಾಗ मन में जरा शक भी आ जाएगा। ಆ ಮನಸ್ಸಿನಲ್ಲಿ ಸಂದೇಹ ಬಂದರೂ उस ಸಹ शक को नजरअंदाज करने वाला है आसमान पर बैठा हुआ हमारा परमेश्वर। ಪರಲೋಕದಲ್ಲಿರುವಂತ ಆ ತಂದೆ ಆ ಅಪನಂಬಿಕೆಯನ್ನ ಆತನು ನೋಡದೇ ಇರುವಂತ हालेलुया, वो कार्य करने वाला है। ಆತನು ಕೆಲಸ ಮಾಡುವಂತ और उसके ದೇವರು. बाद पतरस कह रहा है, ಆನಂತರ ಪೇತ್ರನು ಹೇಳ್ತಾ सब ಇದ್ದಾನೆ लोग तालियां बजाने लगे। वो ಎಲ್ಲರೂ ಸೇರಿ ಚಪ್ಪಾಳೆ ತಟ್ತಾ पतरस ಇದ್ದಾರೆ. आया, पतरस आया, पतरस आया। ಪೇತ್ರನು ಬಂದನು फौरन ಎಂಬುದಾಗಿ. पतरस कह रहा है, चुप, आवाज नहीं करने का। ಮತ್ತು ಪೇತ್ರನು ಹೇಳ್ತಾ ಇದ್ದಾನೆ ಸುಮ್ಮನಿರಿ. अगर आप आवाज करेंगे ನೀವು ಸ್ವರ बाजू घर वाले उठ जाएंगे, बाजू घर वाले उठ जाएंगे, ಪಕ್ಕದಲ್ಲಿರುವವರು ಎಚ್ಚರ सिपाहियों को खबर मिलेगी, ಅಲ್ಲಿ ಸಿಪಾಯಿಗಳಿಗೆ सिपाहियों को खबर मिलेगी, ಅಲ್ಲಿ ಸಿಪಾಯಿಗಳಿಗೆ ವಾರ್ತೆ ಹೋಗುವುದಾದ್ರೆ दोबारा मुझे जेल लाना पड़ेगा। ಮತ್ತೆ ನನಗೆ ಸೆರೆಯಲ್ಲಿ ಹಾಕ್ತಾರೆ. खामोश रहो, खामोश रहो, खामोश रहो। ಎಲ್ಲರೂ ಸುಮ್ಮನೆ ಮೌನವಾಗಿರಿ ಎಂಬುದಾಗಿ ಹೇಳ್ತಾ बाइबल में ಇದ್ದಾರೆ. एक वचन ऐसे आता है, ಸತ್ಯವೇದದಲ್ಲಿ ಈ ರೀತಿಯಾಗಿ Be ಬರೆಯಲ್ಪಟ್ಟಿದೆ. still and know that I am God. ನೀನು ಶಾಂತವಾಗಿದ್ದು ಇದನ್ನ ನಂಬು ಕರ್ತನು ನಿನ್ನ एक एक बार हमें शांत रहना है। ಕೆಲವು ಬಾರಿ ನಮಗೆ ಶಾಂತವಾಗಿ ನಾವು चंद लोग कहते ಇರಬೇಕಾಗ್ತದೆ. हैं कि ನಾನು ಹೇಳದೇ ಇದ್ರೆ ನನಗೆ ನಿದ್ದೆ ಬರೋದಿಲ್ರಿ। और कुछ लोग ऐसे कहते हैं कि मुझे अगर मैं नहीं कहूंगा तो शांत मुझे हो नींद जा, नहीं आती है। शांत हो जा, शांत हो जा। ಶಾಂತನಾಗಿರು ಶಾಂತನಾಗಿರು ಶಾಂತನಾಗಿರು. तेरे लिए लड़ने के लिए परमेश्वर फरिश्ता तेरे आगे भेजेगा। ನಿನಗೋಸ್ಕರ ನೀನು ಯುದ್ಧ ಮಾಡೋದಕ್ಕಾಗಿ ಕರ್ತನು ದೇವದೂತನನ್ನ ಕಳಿಸ್ತಾನೆ. हम हमारी ये लड़ाई हमारी नहीं ಈ है, ಒಂದು ಯುದ್ಧ ನಮ್ಮದಲ್ಲ, परमेश्वर की लड़ाई ಇದು है। ದೇವರ ಯುದ್ಧವಾಗಿದೆ. परमेश्वर को लड़ने के लिए भेजना। ದೇವರನ್ನ ಯುದ್ಧ ಮಾಡೋದಕ್ಕಾಗಿ ಕಳಿಸ್ತೀರಿ. हम लड़ने के लिए जाएंगे ना, ನಾವು ಯುದ್ಧ ಮಾಡೋದಕ್ಕಾಗಿ ಹೋದ್ರೆ परमेश्वर हाथ बांध के पीछे ठहरेगा। ದೇವರು ಕೈ ಕಟ್ಟಿ ಹಿಂದೆ क्या कहते हैं कि आप खामोश, परमेश्वर खामोश ठहरे, ऐसे लगता है आपको? ನಿಮಗೆ ಅನಿಸ್ತದೋ ಕರ್ತನು ಸುಮ್ಮನೆ ನಿಂತಿದ್ದಾರೆ ಮೌನವಾಗಿ मैं ನಿಂತಿದ್ದಾರೆ कहता हूँ ಎಂಬುದಾಗಿ? खामोश रहना है। ನಾನು ಹೇಳ್ತೇನೆ ನಾವು ಕೆಲವು ಸಾರಿ हमारे लिए वो ಮೌನವಾಗಿರ್ಬೇಕು. लड़ेगा, ನಮಗೋಸ್ಕರ हमारे ಆತನು आगे जाएगा, ನಮಗೋಸ್ಕರ ಆತನು हमारे लिए ಹೋಗ್ತಾನೆ. दरवाजा खोलेगा। ನಮಗೋಸ್ಕರ ಬಾಗಿಲುಗಳನ್ನು इसीलिए ತೆರೀತಾರೆ. भजन संगीता 23 में 23rd में शाम में ऐसे हम पढ़ते ಮತ್ತು हैं, ಅದಕ್ಕೋಸ್ಕರ ಕೀರ್ತನೆ 23ರಲ್ಲಿ ನಾವು ಈ He ರೀತಿಯಾಗಿ makes ಓದ್ತೇವೆ. my path straight before me. ಆತನು ಎಲ್ಲಾ ಮಾರ್ಗಗಳನ್ನು ನನಗೋಸ್ಕರ ಸರಾಗ ಮಾಡ್ತಾನೆ. हालेलुया। हालेलुया। मुझे ऊपर चढ़ने नीचे उतरने की जरूरत नहीं, ನನಗೆ ಮೇಲೆ ಹತ್ತಿ ಕೆಳಗೆ ಇಳುವ ಅವಶ್ಯಕತೆ ಇಲ್ಲ. आड़ा तीड़ा जाने की जरूरत ಅಡ್ಡ नहीं, ತಿಂದು ಹೋಗುವ ಅವಶ್ಯಕತೆ पैर ಇಲ್ಲ. वहां डाल के यहाँ डाल के कूदने की जरूरत नहीं। ಇಲ್ಲಿ ಅಲ್ಲಿ ಕಾಲು ಹಾಕಿ तेरे लिए खुदा रास्ते तैयार करने के लिए है। ನಿನಗೋಸ್ಕರ ಸರಳವಾದಂತ ಮಾರ್ಗಗಳನ್ನು परमेश्वर ದೇವರು हमारे लिए दरवाजा ಸಿದ್ಧಪಡಿಸ್ತಾರೆ. तैयार करेगा। ದೇವರು ನಮಗೋಸ್ಕರ ಮಾರ್ಗಗಳನ್ನು ಸಿದ್ಧಪಡಿಸ್ತಾರೆ. खामोश रह रही है,
खामोश रहने के लिए होता है। ಅಲ್ಲಿ ನಾವು ಮೌನ उसके ನಿಲ್ಬೇಕು. बाद बता रहा ಆನಂತರ है, ಹೇಳ್ತಾ ಇದ್ದಾನೆ, लेकिन उसके बाद सबको जाके बता देना, ಅದರ ನಂತರ ಎಲ್ಲರಿಗೆ ಹೋಗಿ ಹೇಳಿ ಎಂಬುದಾಗಿ जाके ಹೇಳ್ತಾ याकूब ಇದ್ದಾರೆ. को बता दो, ಹೋಗಿ ಹೇಳ್ತಾರೆ ಯಾಕೋಬನಿಗೆ ಹೇಳು, दूसरों मतलब कलीसिया के लोगों को बता दो, ಸಭೆಯ ಜನರಿಗೆ ಹೇಳಿ. याकूब और दूसरे मसीह भाइयों बहनों को, मतलब वो लगता है 17वें वचन में बताया गया है, 17ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. 11वें वचन में पहले हिस्से में खामोश रहने के लिए और आखिरी हिस्से में बताने के लिए बताया गया है। ಮತ್ತೆ 11ನೇ ವಚನ 17ನೇ ವಚನದ ಮೊದಲನೇ ಭಾಗದಲ್ಲಿ ಮೌನವಾಗಿರಬೇಕೆಂಬುದಾಗಿ ಹೇಳಿದ್ದಾರೆ. yeah. ಮತ್ತೆ ಕೊನೆ ಭಾಗದಲ್ಲಿ ಎಲ್ಲರಿಗೆ ಹೋಗಿ ಹೇಳಿ ಎಂಬುದಾಗಿ ಹೇಳಲ್ಪಟ್ಟಿದೆ. जाके बताना है, ಹೋಗಿ ನಾವು ಹೇಳಬೇಕು. किसको बताना है? ಯಾರಿಗೆ ಹೇಳಬೇಕು? परमेश्वर के लोगों को। ದೇವ ಜನರಿಗೆ ಹೇಳಬೇಕು. क्या बताना है? ಏನನ್ನ ಹೇಳಬೇಕು? परमेश्वर के अद्भुत कार्य को। ದೇವರು ಮಾಡಿದಂತ ಅದ್ಭುತ मैं ಕಾರ್ಯಗಳನ್ನ. जेल में था, ನಾನು ಸೆರೆಯಲ್ಲಿದ್ದೆ, रात को बंद किया गया था मुझे, ಅಂಧಕಾರದಲ್ಲಿ ರಾತ್ರಿಯಲ್ಲಿ ನನ್ನನ್ನ ಬಂದಿಗ್ರಹದಲ್ಲಿ 16 सिपाही एक व्यक्ति के लिए, 16 soldiers for one man, ಒಬ್ಬ ವ್ಯಕ್ತಿಗೋಸ್ಕರ 16 ಸೈನಿಕರು, और 4-4 लोगों के टीम बनाया गया था। ನಾಲ್ಕು ಗುಂಪುಗಳನ್ನ ಮಾಡಿದ್ರು. ये ಅಲ್ಲಿ क्या वीरप्पन थोड़ी था है बंदा, ಇವನೇನು ವೀರಪ್ಪನಿದ್ದ? वीरप्पन था क्या ये? ಈತನು ವೀರಪ್ಪನಿದ್ದನ? मछलियां पकड़ने वाला, ಈತನು ಸುಮ್ಮನೆ मछलियां पकड़ने वाला, ಹಿಡಿಯುವಂತವನು, दास्तिकोप से आए हुए मुल्ला से भी पतला इंसान, ದಾಸ್ತಿಕೊಪ್ಪದಿಂದ ಬಂದಿರುವಂತ ಮುಲ್ಲರ್ಗಿಂತ ಒಬ್ಬ ತೆಳ್ಳನಾದಂತ दुबला ವ್ಯಕ್ತಿ, पतला उद्बत्ती काड़ी के जैसे बंदा। ಅಲ್ಲಿ ತೆಳ್ಳನೆ ಇರುವಂತ ವ್ಯಕ್ತಿ. ये दुबला पतला उद्बत्ती काड़ी के जैसे बंदे के लिए 16 सिपाहियों को, ಇಂತ ಒಂದು ಬಲಹೀನನಾದಂತ ತೆಳ್ಳಗೆ ಇರುವಂತ ಆ ಪೇತ್ರನಿಗೆ 16 ಜನ लेकिन ಸಿಪಾಯಿಗಳು. ये बादशाह को मालूम था ಆದ್ರೆ ಈ ರಾಜನಿಗೆ ಗೊತ್ತಿತ್ತು, ये मामूली इंसान तो है, ಈತನು ಸಾಧಾರಣವಾಗಿ ಕಂಡು लेकिन जमीन और आसमान को पैदा किया हुआ परमेश्वर की खिदमत करने वाला है। ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಸೇವೆ ಸಲ್ಲಿಸುವಂತ इसका मतलब ये हुआ क्योंकि ये व्यक्ति है यीशु मसीह का चेला है, ಈತನು ಯೇಸುವಿನ ಶಿಷ್ಯನಾಗಿದ್ದಾನೆ. यीशु मसीह की शक्ति इसके पीछे है। ಯೇಸುವಿನ ಶಕ್ತಿ ಈತನ ಹಿಂದೆಗಡೆ आज ಇದೆ. हम तमाम को याद रहना है, ಇವತ್ತು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು, हम गरीब हैं, ನಾವು ಬಡವರಾಗಿದ್ದೇವೆ, uneducated हैं, ನಾವು ಅನ್ಎಜುಕೇಟೆಡ್ ಇದ್ದೇವೆ, हम कम तबके से आए हुए ನಾವು हैं, ಕಡಿಮೆ ಸ್ಥಳದಿಂದ लेकिन ಬಂದಿದ್ದೇವೆ. हमारे पीछे जमीन और आसमान को बनाया हुआ परवरदिगार की कुव्वत हमारे पीछे है। ಆದ್ರೆ ನಮ್ಮ ಹಿಂದೆ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಶಕ್ತಿ ನಮ್ಮ ಹಿಂದೆ ಇದೆ. हालेलुया, हालेलुया, परमेश्वर हमारे साथ है। ದೇವರು ನಮ್ಮ ಜೊತೆಗೆ ಇದ್ದಾರೆ. इसीलिए बाइबल में हम पढ़ते हैं ಅದಕ್ಕೋಸ್ಕರ ಸತ್ಯವೇದದಲ್ಲಿ ನಾವು यीशु मसीह ಓದ್ತೇವೆ. के 42 नाम से, there are 42 names for Jesus in the New Testament. ಯೇಸುವಿಗೆ ಹೊಸ ಒಡಂಬಡಿಕೆಯಲ್ಲಿ 42 ಹೆಸರುಗಳಿವೆ. उसमें से एक नाम क्या है मालूम क्या? ಆ ಒಂದು ಅದರಲ್ಲಿ ಒಂದು ಹೆಸರು ಏನಂದ್ರೆ इम्मानुएल, 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 इम्मानुएल। ಇಮ್ಯಾನುವೆಲ್, ಇಮ್ಯಾನುವೆಲ್, ಇಮ್ಯಾನುವೆಲ್. सब मिलकर ऊंची आवाज से ಸೇರಿ ಇಮ್ಯಾನುವೆಲ್, 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 ಇಮ್ಯಾನುವೆಲ್. ಇಮ್ಯಾನುವೇಲ್ ಎಂಬ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು, ದೇವನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ, ದೇವನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ, ಓ ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ನಿನ್ನ ಮಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು.